ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಓಂ ನಾರಾಯಣ ನಾರಾಯಣ. ಹಿಡಿಂಬೆ ಬಂದು ಭೀಮನನ್ನು ಮಾತಾಡಿಸ್ತಾ ಇದ್ದಾಳೆ. ಹೇಗೆ ಬಂದಳು ನೋಡಿ. ಕುತಸ್ತ್ವಮಸಿ ಅಲಂಕಾರವನ್ನು ಮಾಡಿಕೊಂಡು ಅವಳಿಗೆ ರಾಕ್ಷಸರಿಗೆ ಒಂದು ಕಾಮರೂಪ ವಿದ್ಯೆ ಇರುತ್ತದೆ. ಸಾಮರ್ಥ್ಯ, ತಮ್ಮ ಇಷ್ಟದಿಂದ ತಮಗೆ ಇಷ್ಟವಾಗಿರುವ ರೂಪವನ್ನು ಧರಿಸುವ ಒಂದು ಏನೋ ವಿದ್ಯೆ ಇರುತ್ತದೆ. ಕಾಮರೂಪ ಅಂದರೆ ಇಷ್ಟ ಬಂದಂತೆ ವೇಷ ಮಾಡಿಕೊಳ್ಳುವುದು ಎಂದರ್ಥ ಅಷ್ಟೇ. ಸೊ ಆ ವೇಷ ಹಾಕ್ಕೊಂಡು ಆ ಹಿಡಿಂಬೆ ಬಂದು ಭೀಮನನ್ನು ಹೀಗೆ ಮಾತಾಡಿಸ್ತಾಳೆ. ಕುತಸ್ತ್ವಮಸಿ ಸಂಪ್ರಾಪ್ತ ಕಶ್ಚಾಸಿ ಪುರುಷರ್ಷಭ, ನೀವು ಯಾರು, ಎಲ್ಲಿಂದ ಬಂದಿದ್ದೀರಿ ಎಂದು ಭೀಮನನ್ನು ಹಿಡಿಂಬೆ ಕೇಳುತ್ತಾ ಇದ್ದಾಳೆ. ಕೈ ಮೇಷೇರತೆ ಚೇಹ ಪುರುಷ ದೇವರೂಪಿಣಃ, ಯಾರು ಇಷ್ಟು ನೋಡಿದ್ದರೆ ದೇವರೂಪರಾಗಿದ್ದಾರೆ. ದೇವರೂಪರಾಗಿರುವಂಥ ಇಷ್ಟು ಸುಂದರರು, ದೇವರೂಪರಾಗಿರುವ ಇಲ್ಲಿ ಮಲ್ಕೊಂಡಿದ್ದರಲ್ಲ, ಇವರು ಯಾರು ನಿನಗೆ? ಕೇಯಂ ಚ ಬೃಹತಿ ಶ್ಯಾಮ ಸುಕುಮಾರಿ ತವಾನಗ, ಇಷ್ಟು ಸುಂದರವಾಗಿರುವ ಒಂದು ಸ್ತ್ರೀ, ದೇವರೂಪಿಣಿ ಸ್ತ್ರೀ ಇದ್ದಾಳೆ, ಇವಳು ಯಾರು ಅಂದರೆ ಕುಂತಿಯನ್ನು ತೋರಿಸ್ತಾ ಹೇಳ್ತಾ ಇದ್ದಾಳೆ, ಇವರು ಯಾರು ನಿನಗೆ? ಶೇತೆ ವನಮಿದಂ ಪ್ರಾಪ್ಯ ವಿಶ್ವಸ್ತ ಸ್ವಗೃಹೇಯತ, ಇಷ್ಟು ಘೋರವಾದ ಕಾಡುಕಿ ಬಂದು ನಿಶ್ಚಿಂತವಾಗಿ, ಘೋರವಾದ ಕಾಡುಕಿ ಬಂದು ತನ್ನ ಮನೆಯಲ್ಲೇ ನಿಶ್ಚಿಂತವಾಗಿ ತನ್ನ ಮನೆಯಲ್ಲಿ ಮಲ್ಕೊಳ್ಳುವ ಹಾಗೆ ಅಷ್ಟು ನಿಶ್ಚಿಂತವಾಗಿ ಮಲ್ಕೊಳ್ತಾ ಇದ್ದಾರೆ. ಕಾಡಿನಲ್ಲಿದ್ದರೆ ಸ್ವಲ್ಪ ಇಲ್ಲಿ ನೋಡ್ತಾ ಹೆದರ್ಕೊಳ್ತಾರಲ್ಲವೇ, ನಿದ್ದೆನೇ ಬರಲ್ಲ. ಇವರಿಗೆ ನೋಡಿ, ಇಷ್ಟು ಭಯಂಕರ ಕಾಡಿನಲ್ಲಿ ಇಲ್ಲಿ ರಾಕ್ಷಸ ನಿದ್ದೆ ಬರ್ತದೆ ಯಾರಿಗಾದ ಭಯಂಕರ ಜಾಗದಲ್ಲಿ. ಇವರಿಗಿದು ಭಯಂಕರ ಜಾಗ ಎಂದು ಚಿಂತನೆ ಇಲ್ಲ, ನಿಶ್ಚಿಂತವಾಗಿ ಮಲ್ಕೊಂಡು ಬಿಟ್ಟರು. ಏಕೆಂದರೆ ಅವರಿಗೆ ಭೀಮನಿದ್ದಾನೆ ಎಂದು ಧೈರ್ಯ ಅಷ್ಟೇ. ಭೀಮನಿದ್ದಾನೆ ಎಂದು ಧೈರ್ಯದಿಂದ ಮಲ್ಕೊಂಡು ಬಿಟ್ಟರು. ಶೇತೇವನಮಿದಂ ಪ್ರಾಪ್ಯ ವಿಶ್ವಸ್ತ ಸ್ವಗೃಹೇಯತ, ಅಂದರೆ ಇವಳ ಮಾತಿನಲ್ಲಿ ಏನು ಭಾವ ಇದೆ ನೋಡಿ. ಅವರನ್ನು ಆದರದಿಂದ ನೋಡ್ತಾ ಇದ್ದಾರೆ, ಭೀಮನನ್ನು ಆದರದಿಂದಲೇ ಮಾತಾಡಿಸ್ತಾ ಇದ್ದಾಳೆ ಅಲ್ಲವೇ. ಆ ಮಲ್ಕೊಂಡಿರುವವರನ್ನು ಒಂದು ತನ್ನವರು ಎಂದಂತೆ ಪ್ರೀತಿಯಿಂದ ಮಾತಾಡ್ದೆ. ಇಷ್ಟು ಭಯಂಕರ ಕಾಡಿನಲ್ಲಿ ಅಯ್ಯೋ ಪಾಪ ಮಲ್ಕೊಂಡಿದ್ದಾರೆ ಅಂದರೆ ಸ್ವಲ್ಪ ಸಾನುಭೂತಿ ಇದೆ, ಆದರ ಇದೆ ಹೊರತು ಒಳ್ಳೆಯದಪ್ಪ ಸಿಕ್ಕಿದ್ದಾರೆ ತಿಂದು ಬಿಡ್ತೀನಿ ಎಂದು ಆ ಕ್ರೂರ ಬುದ್ಧಿ ಇಲ್ಲ, ಶತ್ರು ಬುದ್ಧಿ ಇಲ್ಲ. ಒಂದು ಆದರದಿಂದ ಸಾನುಭೂತಿಯಿಂದ ಮಾತಾಡ್ತಾ ಇದ್ದಾರೆ. ನೇದಂ ಜಾನಾತಿ ಗಹನಂ ವನಂ ರಾಕ್ಷಸ ಸೇವಿತಂ, ಅಯ್ಯೋ ಪಾಪ ಇವರಿಗೆ ಗೊತ್ತಿಲ್ಲ ಅನಿಸುತ್ತದೆ, ಇದು ರಾಕ್ಷಸರು ವಾಸ ಮಾಡುವಂಥ ಘೋರವಾದ ಕಾಡು. ಇಲ್ಲಿ ಎಲ್ಲ ಘೋರ ರಾಕ್ಷಸರಿರುತ್ತಾರೆ, ಮನುಷ್ಯರನ್ನು ತಿಂದು ಬಿಡ್ತಾರೆ. ಅದೆಲ್ಲ ಇವರು ಪಾಪ ಇವರಿಗೆಲ್ಲ ಗೊತ್ತಿಲ್ಲ ಅನಿಸುತ್ತದೆ. ಗೊತ್ತಿಲ್ಲದೆ ನಿಶ್ಚಿಂತವಾಗಿ ತನ್ನ ಮನೆ ಅಂದ್ಕೊಂಡು ಮಲ್ಕೊಂಡು ಬಿಟ್ಟರು. ವಸತಿ ಯತ್ರ ಪಾಪಾತ್ಮ ಹಿಡಿಂಬೋ ನಾಮ ರಾಕ್ಷಸ, ಇಲ್ಲಿ ಒಬ್ಬ ಹಿಡಿಂಬ ಎಂಬ ರಾಕ್ಷಸ ಇದ್ದಾನೆ. ವಿಭಕ್ಷ ಇಷಿತ ಮಾಂಸಂ ಯುಷ್ಮಾಕಮರೋಪಮ, ನೀವು ನೋಡಿದ್ದರೆ ದೇವತರ ಹಾಗಿದ್ದೀರಿ, ಆದರೂ ಅವನಿಗೆ ನೀವು ದೇವತರ ಹಾಗಿದ್ದೀರಿ, ಸಜ್ಜನರಾಗಿದ್ದೀರಿ, ಧರ್ಮಾತ್ಮರಾಗಿದ್ದೀರಿ, ಅವರಿಗೆ ಲೆಕ್ಕ ಇಲ್ಲ. ಮನುಷ್ಯರಾಗಿ ಕಂಡು ಬಂದರೆ ತಿಂದು ಬಿಡ್ತಾನೆ. ಅಂಥ ರಾಕ್ಷಸನಿಲ್ಲಿದ್ದಾನೆ, ಮನುಷ್ಯರನ್ನೇ ತಿಂತಾನೆ, ಮಾಂಸ ತಿಂತಾನೆ. ನೋಡಿ, ವಿಭಕ್ಷಯಿತ ಮಾಂಸಂ ಯುಷ್ಮಾಕಮರೋಪಮ, ನಿಮ್ಮ ಮಾಂಸವನ್ನೇ ತಿಂತಾನೆ ಅವನು. ಸಾಹಂ ತ್ವಾಮಭಿಸಂಪ್ರೇಕ್ಷ ದೇವಗರ್ಭ ಸಮಪ್ರಭಂ, ನಾನು ನಿಮ್ಮನ್ನು ನೋಡಿ, ಅಂದರೆ ನೀವು ಒಂದು ದೇವತಾ ಅಂಶದಿಂದ ಹುಟ್ಟಿದ್ದಾರೆ, ನೀವು ದೇವತಾ ರೂಪರು ಎಂದು ನಿಮ್ಮನ್ನು ನೋಡಿಕೊಂಡೇ ನಾಣ್ಯಂ ಭರ್ತಾರಮಿಚ್ಛಾಮಿ, ಅಂದರೆ ನಿನ್ನ ಮೇಲೆ ನಮಗೆ ಇಷ್ಟ ಹುಟ್ಟಿತು, ಪ್ರೀತಿ. ಅದರಿಂದ ನಿನ್ನನ್ನು ಬಿಟ್ಟು ಯಾರನ್ನು ನಾನು ಮದುವೆ ಮಾಡಿಕೊಳ್ಳಲ್ಲ, ನಿನ್ನನ್ನೇ ನಾನು ಪತಿಯಾಗಿ ಭರ್ತಾರಮಿಚ್ಛಾಮಿ, ನಿನ್ನನ್ನೇ ನಾನು ಪತಿಯಾಗಿ ಇಷ್ಟಪಡ್ತೀನಿ. ಸತ್ಯಮೇತದ್ ಬ್ರವೀಮಿ ಮಿಥ್ಯೆ, ನಾನು ಸತ್ಯವನ್ನೇ ಹೇಳ್ತಾ ಇದ್ದೀನಿ. ಏತದ್ವಿಜ್ಞಾಯ ಧರ್ಮಜ್ಞ, ಇದು ನೀವು ತಿಳ್ಕೊಂಡು ನೋಡಿ. ಧರ್ಮಜ್ಞ, ಅವರು ಧರ್ಮಸಮ್ಮತವಾಗೇ ಮಾಡ್ಕೋ ಎಂದು ಹೇಳುತ್ತಾ ಇದ್ದಾಳೆ. ಧರ್ಮವನ್ನು ಬಿಟ್ಟು ಶೂರ್ಪಣಖಿ ಏನು ಹೇಳಿದ್ದಾಳೆ? ಈ ಸೀತೆ ಅಡ್ಡಿ ಬರ್ತಾ ಇದ್ದಾಳೆ, ಇವಳನ್ನು ತಿಂದು ಬಿಡ್ತೀನಿ, ನಂತರ ನಾವಿದ್ದರೂ ಸುಖವಾಗಿ ತಿರುಗೋಣ ಕಾಡಿನಲ್ಲಿ ಅಲ್ಲವೇ. ಈ ಸೀತೆ ಏನು ಅಡ್ಡಿ ಮಾಡ್ತಾ ಇದ್ದಾಳೆ, ಇವನು ತಿಂದು ಬಿಡ್ತೀನಿ ಹಾಗೆ ಹೇಳಿದ್ದಾಳೆ.
ನೋಡಿ, ಇವರಿಗೆ ಅಯ್ಯೋ ಪಾಪ ಅವನು ತಿಂತಾನೆ ಜೋಪಾನವಾಗಿರಲಿ, ನೀವು ಧರ್ಮಜ್ಞರು, ಏತದ್ವಿಜ್ಞಾಯ ಧರ್ಮಜ್ಞ, ನಾನು ನಿನ್ನ ಮೇಲೆ ಪ್ರೀತಿಯಿಂದಲೇ ಬಂದೆ, ನೀವು ಧರ್ಮ ತಿಳ್ಕೊ, ಯಾರು ನಿನ್ನನ್ನು ಪ್ರೀತಿಸಿ ಬರುತ್ತಾರೋ ಅವರನ್ನು ಮದುವೆ ಮಾಡಿಕೊಳ್ಳುವುದು ಒಂದು ನಿಯಮ ಆ ಕಾಲದಲ್ಲಿತ್ತು. ಸೊ ಏತದ್ವಿಜ್ಞಾಯ ಧರ್ಮಜ್ಞ ಯುಕ್ತಂ ಮಯಿ ಸಮಾಚಾರ. ಆದ್ದರಿಂದ ಅಂದರೆ ಎರಡು ಬಗೆ ಇರುತ್ತದೆ. ಯಾರಿಗೆ ಲೌಕಿಕ ಆಸಕ್ತಿ ಇರುತ್ತದೋ ಅಂಥವರಿಗೆ ನಿಯಮ, ಯಾರಿಗೆ ಇಂಟ್ರೆಸ್ಟೇ ಇಲ್ಲವೋ ಅವರಿಗೆ ಪೂರ್ತಿ ವೈರಾಗ್ಯ ಇದೆ ಅಂದರೆ ಅವರಿಗೆ ಆ ನಿಯಮ ಇಲ್ಲ ನೋಡಿ. ಆದರೆ ಯಾರಿಗೆ ಲೌಕಿಕ ಆಸಕ್ತಿ ಇರುತ್ತದೋ ಅವರು ಇನ್ನೊಬ್ಬರು ಬಂದರೆ, ಅವರ ಇಷ್ಟ ತೋರಿಸಿದ್ದರೆ ಅವರ ಜೊತೆಗೆ ಸಂಬಂಧ ಇಟ್ಕೊಳ್ಳಬಹುದು ಎಂದು ಒಂದು ನಿಯಮ. ಸೊ ಆದ್ದರಿಂದ ಏತದ್ವಿಜ್ಞಾಯ ಧರ್ಮ, ಅಥವಾ ಯಾವುದೇ ಒಂದು ವ್ರತ ಇದ್ದರೆ, ನಿಯಮ ಇದ್ದರೆ ಅಲ್ಲವೇ, ವ್ರತ ಇದ್ದರೆ, ನಿಯಮ ಇದ್ದರೆ, ವೈರಾಗ್ಯ ಇದ್ದರೆ ಅವರಿಗೆ ಮಾತ್ರ ಒಪ್ಪಬೇಕಾಗಿಲ್ಲ. ಮಿಕ್ಕ ಸಾಮಾನ್ಯ ಜನರು ಅವರು ಧರ್ಮಸಮ್ಮತವಾಗಿ ಬಂದರೆ ಒಪ್ಪಬಹುದು, ಧರ್ಮಕ್ಕೆ ವಿರುದ್ಧವಾಗಿ ಬಂದರೆ ಒಪ್ಪಬೇಕಾಗಿದೆ. ಅಂಥದ್ದು ಒಂದು ನಿಯಮ ಈ ಕಾಲದಲ್ಲಿಯೂ ಒಂದು ಬಗೆಯಾಗಿ ಹಾಗೇ ಇದೆ. ಆದರೆ ಏತದ್ವಿಜ್ಞಾಯ ಧರ್ಮಜ್ಞ ಹೇಳುತ್ತಾಳೆ ನೋಡಿ. ಅವಳು ಭೀಮನಿಗೆ ಏನು ಹೇಳ್ತಾರೆ, ನಿಮಗೆ ಧರ್ಮ ಗೊತ್ತು, ನಾನು ಆ ಧರ್ಮದಿಂದಲೇ ಆಚರಿಸು ಹೇಳ್ತಾ ಇದ್ದೀನಿ, ಧರ್ಮ ಬಿಟ್ಟು ಹೇಳ್ತಾ ಇಲ್ಲ. ಧರ್ಮಜ್ಞ ಯುಕ್ತಮ್ಮಯ್ಯ ಸಮಾಚಾರ, ಯಾವುದು ಧರ್ಮಸಮ್ಮತ ಅನಿಸುತ್ತದೋ ನನ್ನ ಅಭಿಪ್ರಾಯ ನಿನಗೆ ಹೇಳಿದೆ, ನೀವು ಆಚರಿಸಿ. ಕಾಮೋಪಹತ ಚಿತ್ತಾಂಗೀಂ ಭಜಮಾನಾಂ ಭಜಸ್ವ. ಇಲ್ಲಿ ನೋಡಿ, ನಿಮ್ಮ ಮೇಲೆ ಕಾಮ ಇದೆ ಎಂದು ಹೇಳಿದ್ದಾರೆ, ಕಾಮಾಸಕ್ತಿ ಇದೆ, ಅದರಿಂದ ಭಜಮಾನಾಂ ಭಜಸ್ವಮಾಂ, ನಿನ್ನ ಮೇಲೆ ಪ್ರೀತಿ ಇದ್ದರೆ ಅಂಥ ಪ್ರೀತಿ ಇರುವವರನ್ನು ನೀವು ಪ್ರೀತಿಯಿಂದ ನೋಡುವುದು ಅದೊಂದು ನಿಯಮ. ಇಲ್ಲಿ ಕಾಮ ಎಂದು ಹೇಳಿದ ಮಾತು ನೋಡಿ, ನಾನಿದು ಹೇಳುತ್ತಿರಲಿಲ್ಲ, ಈ ಶ್ಲೋಕ ಬಿಟ್ಟೆ ಮತ್ತೆ ಹೇಳಬೇಕಾಯಿತು. ನಿನ್ನೊಬ್ಬರು ಹೇಳಿದ್ದಾರೆ ಮೊನ್ನೆ ದಿವಸ, ಅದಕ್ಕೋಸ್ಕರ ಹೇಳಬೇಕಾಗ್ತಾಯಿತ್ತು. ನಾನು ಮರೆತು ಹೋಗ್ತೀನಿ, ನನ್ನದೇ ಒಂದು ಮೂರ್ಖ ಬುದ್ಧಿ ಆಯಿತು. ಏನದು ಮರೆತು ಹೋಗೋದು ಹೇಳಲ್ಲ. ಇಲ್ಲಿ ಕಾಮ ಎಂದು ಪದ ಕೇಳಿ ಇದು ಪ್ರೀತಿ ಅಲ್ಲ, ಕೇವಲ ಕಾಮ ಎಂದು ತಿಳ್ಕೊಂಡು ಬಿಡ್ತಾರೆ ನಮ್ಮ ಪ್ರವಚನಕಾರರು. ಅವರೆಲ್ಲ ಪಂಡಿತರು, ಅವರನ್ನು ನಾನು ಬೈಯುತ್ತಾ ಇರುವುದೆಂದಲ್ಲ, ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೀನಿ. ಅವರಿಗೆ ಪಂಡಿತರಿಗೆ ಏನು ಅನಿಸಿತು ಅಂದರೆ, ಕಾಮ ಬಂದರೆ ಅವರು ಕಾಮಮೋಹಿತರಾಗಿ ಬಂದರೆ ಹೊರತು ಅವರಿಗೇನು ಒಂದು ಧರ್ಮ ಪ್ರೀತಿ ಇಲ್ಲ ಅಲ್ಲವೇ. ರಾಮಾಯಣದಲ್ಲಿ ರಾಮ ಸೀತನನ್ನು ನೆನಪಿಸಿಕೊಂಡಾಗ ಪ್ರೀತಿ ಎಂದು ಒಂದು ಪದ ಇದೆಯಾ, ಎಲ್ಲ ಕಡೆ ಕಾಮ ಪದನೇ ಬಂತು, ಎಲ್ಲ ಕಡೆ ಕಾಮ ಕಾಮ ಕಾಮ. ವಾಲ್ಮೀಕಿ ರಾಮಾಯಣ ಓದಿ, ರಾಮನಿಗೂ ಸೀತೆ ಮೇಲೆ ಇರುವುದು ಕಾಮನೇ ಹೊರತು ಪ್ರೇಮ ಇಲ್ಲ ಎಂದು ಹೇಳ್ತೀರಾ? ಅದು ಆ ಕಾಲದಲ್ಲಿ ಕಾಮ ಎಂಬ ಪದವನ್ನು ಪ್ರೀತಿ ಎಂಬ ಅರ್ಥದಲ್ಲಿಯೂ ಬಳಸಿದ್ದಾರೆ. ಕಾಮ ಶಬ್ದಕ್ಕೆ ಕಾಮ ಇದೆ, ಪ್ರೀತಿ ಇದೆ, ಎರಡೂ ಇದೆ. ಆಯಾ ಸಂದರ್ಭದಿಂದ ಆ ವ್ಯಕ್ತಿ ಎಂಥವರು, ಸಜ್ಜನರು, ಧರ್ಮಾತ್ಮರು, ಸಂಸ್ಕಾರವಂತರಾದರೆ ಅದು ಪ್ರೀತಿ ಅರ್ಥ, ಇಲ್ಲದಿದ್ದರೆ ಕಾಮ ಅರ್ಥ. ಸಂದರ್ಭ ನೋಡಿ ಅರ್ಥ ಮಾಡಬೇಕೇ ಹೊರತು ಕಾಮ ಎಂದು ಪದ ನೋಡಿದಾಗೆಲ್ಲ ಕಾಮ ಅರ್ಥ ಮಾಡಬೇಕಾಗಿಲ್ಲ. ಪಂಡಿತರು ಹಾಗೆ ಮಾಡ್ತಾರೆ. ಅದರಿಂದ ಈ ವಾಕ್ಯವನ್ನು ಬಿಟ್ಟು ನಾನು ಪ್ರೀತಿ ಎಂದು ಹೇಳಿದೆ, ಕಾಮ ಎಂದು ನೇರಾಗಿ ಹೇಳಲಿಲ್ಲ. ಪ್ರವಚನ ಮುಗಿದು ಈ ಸೆಲ್ಫೋನು ಸ್ವಿಚ್ ಆಫ್ ಮಾಡಿದ ನಂತರ ಇವರು ಹೇಳಿದ್ದಾರೆ, ಅಮ್ಮೋ ಇಷ್ಟೆಲ್ಲ ನಾವು ಕೇಳಲಿಲ್ಲ, ನಾವೆಲ್ಲ ಅವರು ಕಾಮಮೋಹಿತಳಾಗಿ ಬಂದರು, ಇದೇ ಕೇಳಿದ್ದೀವಿ ಅಂತ. ಆವಾಗ ನಾನು ಅರ್ಥವಾಯಿತು, ನಾನಿದು ಹೇಳಬೇಕಿತ್ತೆ, ಶ್ಲೋಕಗಳು ಬಿಡಬಾರದಿತ್ತು. ಏಕೆಂದರೆ ನೀವೆಲ್ಲರೂ ಬೇರೆ ಕಡೆಯಿಂದ ಕೇಳಿ ಬರ್ತೀರಲ್ಲ, ಓದಿ ಬರ್ತೀರಿ, ನಾನು ಒಬ್ಬನೇ ಕೇಳ್ತೀರೇನು? ಆವಾಗ ಗೊತ್ತಾಯಿತು, ನಾನು ಒಬ್ಬನೇ ಅಂದ್ಕೊಳ್ತಾ ಇದ್ದೀನಿ, ಬೇರೆ ಕಡೆಯಿಂದ ಕೇಳ್ತಾರಲ್ಲ. ಎಷ್ಟೋ ಪ್ರವಚನಕಾರ, ನಾನು ಒಬ್ಬನೇ ಇದ್ದೀನ ಪ್ರಪಂಚದಲ್ಲಿ, ನೂರಾರು ಜನರು, ಸಾವಿರಾರು ಜನರಿದ್ದಾರೆ. ನೀವು ಬೇರೆ ಕಡೆಯಿಂದ ಕೇಳ್ತೀರಿ, ನೀವೇ ನೇರಾಗಿ ಹೋಳ್ತೀರಿ, ಅದರಿಂದ ಶ್ಲೋಕ ಬಿಡಬಾರದು ಎಂದು ಮತ್ತೆ ಗೊತ್ತಾಯಿತು, ಮತ್ತೆ ಹೇಳ್ತಾಯಿದ್ದು. ನಿನ್ನ ಇದು ಬಿಟ್ಟಿಲ್ಲ ಅಲ್ಲವೇ, ಇದು ಬಿಟ್ಟು ನೇರಾಗಿ ಹೇಳಿಬಿಟ್ಟೆ, ಪ್ರೀತಿ ಎಂದೇ ಹೇಳಿಬಿಟ್ಟೆ. ಇದೆಲ್ಲ ಹೇಳಬೇಕಾಗ್ತಾಯಿದೆ. ಸಂಸ್ಕೃತ ಶ್ಲೋಕ ಇಟ್ಕೊಂಡು ಪದ ಹೇಳು ಅಂದರೆ ಹೇಳ್ತೀನಿ, ಸುಮ್ಮನೆ ಟೈಮ್ ವೇಸ್ಟು, ವ್ಯಾಕರಣ ಅದೆಲ್ಲ ಏಕೆ ಎಂದು ತಾತ್ಪರ್ಯ ಹೇಳಿದೆ. ಬೇಕಾಗಿದ್ದರೆ ಅದು ಹೇಳ್ಬೋದು. ಈಗ ಅದರಿಂದ ನೋಡಿ, ಕಾಮೋಪಹತ ಚಿತ್ತಾಂಗಿ, ನನ್ನ ಚಿತ್ತದಲ್ಲಿ ಕಾಮ ತುಂಬಿದೆ, ಕಾಮೋಪಹತ ಚಿತ್ತಾಂಗಿ ಅಷ್ಟು ಇದೆ. ಅಂದರೆ ಎಲ್ಲಿ ಧರ್ಮ ಇರುತ್ತದೋ ಕಾಮವನ್ನು ಕಾಮ ಹೇಳೋಕ್ಕಾಗಲ್ಲ, ಧರ್ಮ ಸಮ್ಮತವಿರುತ್ತೆ. ಅದಕ್ಕೋಸ್ಕರ ನೋಡಿ, ಧರ್ಮದಿಂದ ಎರಡು ಇರುತ್ತದೆ. ನಿಮಗೆ ತೊಂದರೆ ಆಗದಂತೆ ನಿಮಗೆ ಉಪಕಾರ ಮಾಡ್ತೀನಿ, ಇನ್ನೊಬ್ಬರಿಗೆ ಏನು ಹೇಳ್ತಾರೆ ನಿಮಗೂ ಉಪಕಾರ ಮಾಡ್ತೀನಿ, ಆ ರಾಕ್ಷಸನಿಂದ ನಿಮ್ಮನ್ನು ರಕ್ಷಿಸ್ತೀನಿ, ನಿಮ್ಮ ಯಾರೋ ನೆಂಟರು ಅವರಿಗೆ ಆದರದಿಂದ ನೋಡ್ತಾಳೆ ಅಲ್ಲವೇ, ಅವರನ್ನು ಆದರದಿಂದ ನೋಡ್ತಾ ಇದ್ದಾಳೆ. ಯಾರು ಇವಳು ಹಿಡಿಂಬೆ, ಅವಳನ್ನು ರಕ್ಷಣೆ ಮಾಡ್ತೀನಿ, ನಿಮ್ಮನ್ನು ರಕ್ಷಣೆ ಮಾಡ್ತೀನಿ, ನಿಮ್ಮ ಮೇಲೆ ಪ್ರೀತಿ ಇದೆ, ನಾನು ಬೇಡ್ಕೊಳ್ತಾ ಇದ್ದೀನಿ, ನಿಮಗೆ ಬಿಟ್ಟೆ, ನೀವು ಏನು ಮಾಡ್ತೀಯೋ ಮಾಡು ಅಂದರೆ ಆದರದಿಂದ ಮಾತಾಡ್ತಾ ಇದ್ದಾಳೆ. ಹೆದರಿಸುವುದು, ಅವರನ್ನು ಸಾಯಿಸ್ತೀನಿ, ಇಲ್ಲ ನನ್ನನ್ನು ಒಪ್ಪದಿದ್ದರೆ ನಿಮ್ಮನ್ನು ಇಲ್ಲೇ ಸಾಯಿಸ್ತೀನಿ. ಇದು ನೋಡಿ,
ನೀವು ನನ್ನನ್ನು ಒಪ್ಕೋ, ಈ ಕಾಲದಲ್ಲಿ ಸಿನಿಮಾ ಪ್ರೇಮ ಇರುತ್ತದೆ ನೋಡಿ, ನಾನು ನಿನ್ನ ಮೇಲೆ ಪ್ರೀತಿ ಇದೆ. ಇವರು ಕಾಮಕ್ಕೆ ಪ್ರೀತಿ ಎಂದು ಆಧುನಿಕರು ಲವ್ ಎಂದು ಹೆಸರಿಡ್ತಾರೆ. ಆ ಕಾಲದಲ್ಲಿ ಪ್ರೇಮಕ್ಕೆ ಕಾಮ ಎಂದು ಹೆಸರಿಟ್ಟರು. ಆ ಕಾಲದಲ್ಲಿ, ಈ ಕಾಲದಲ್ಲಿ ಕಾಮಕ್ಕೆ ಪ್ರೇಮ ಎಂದು ಹೆಸರಿಟ್ಟು ಬಿಟ್ಟರು. ಉಲ್ಟಾ ನೋಡಿ, ಪ್ರೇಮ ಎಂದು ಹೇಳ್ತಾರೆ, ನೀವು ಒಪ್ಪದಿದ್ದರೆ ನಿನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಸಾಯಿಸ್ತಾರೆ, ಇನ್ನೇನೋ ಮಾಡ್ತಾರೆ. ಇದು ಪ್ರೇಮ ಆಗುತ್ತದೆ? ಅವಳು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾಳೆ, ಸಾಯಿಸ್ತೀನಿ ಎಂದು ಹೇಳ್ತಾ ಇದ್ದಾಳೆ. ಶೂರ್ಪಣಖಿ ಮಾಡಿದ್ದಾಳೆ ನೋಡಿ. ನೀವು ಒಪ್ಪದಿದ್ದರೆ ನಿನ್ನನ್ನೇ ಭರ್ತೆಯಾಗಿ ಒಪ್ಕೊಂಡಿದ್ದರೆ ನಾನು ಪ್ರಾಣ ಬಿಡ್ತೀನಿ, ಏನೋ ಇಷ್ಟೇ ಹೇಳಿದ್ದರೆ ಹೊರತು ನಿನ್ನನ್ನೇ ತಿಂದು ಬಿಡ್ತೀನಿ ಎಂದು ಹೇಳಿದಳ ಶೂರ್ಪಣಖಿ. ನಾನು ಒಪ್ಪದಿದ್ದರೆ ನಿಮ್ಮ ಸೀತೆಯನ್ನು ತಿಂದು ಬಿಡ್ತೀನಿ. ನೀವು ಒಪ್ಪದಿದ್ದರೆ ನಾನಲ್ಲ, ನನಗೆ ಮದುವೆ ಆಗಿದೆ, ಲಕ್ಷ್ಮಣನ ಹತ್ತಿರ ಹೋಗೋದು, ಲಕ್ಷ್ಮಣ ಹತ್ತಿರ ಹೋಗಿ. ಲಕ್ಷ್ಮಣ ಅಲ್ಲಪ್ಪ ನಾನು ದಾಸ, ನನ್ನನ್ನು ಮದುವೆ ಮಾಡಿಕೊಂಡ್ರೆ ಏನೋ ಅಣ್ಣನೇ ಇದ್ದಾನೆ, ಅಣ್ಣ ಹತ್ತಿರ ಹೋಗಿ ಮತ್ತೆ ಅಣ್ಣ. ಇದು ಪ್ರೇಮ ಆಗುತ್ತದೆ ಇದು? ಅಂದರೆ ಇದು ನೋಡಿ ವ್ಯತ್ಯಾಸ ನೋಡು. ಎಲ್ಲರನ್ನೂ ಹಿಡಿಂಬೆಯನ್ನು ಶೂರ್ಪಣಖಿ ಹಾಗೆ ನೋಡಬೇಕಾಗಿಲ್ಲ. ಪರಾಶರ, ವೇದವ್ಯಾಸನ ತಂದೆ ಪರಾಶರ ಸತ್ಯವತಿಯನ್ನು ನೋಡಿದಾಗ ಹೀಗೆ ಹೇಳಿದ್ದಾಳೆ, ನನಗೆ ನಿನ್ನ ಮೇಲೆ ಪ್ರೇಮ ಇದೆ, ಅದರಿಂದೆಯೂ ನನ್ನ ಜೊತೆಗೆ ಶಾರೀರ ಸಂಬಂಧ ಇಟ್ಕೋ ಎಂದು ಹೇಳಿದ್ದಾಳೆ. ಅವಳು ಹೇಳ್ತಾರೆ, ಅಯ್ಯಯ್ಯೋ ಅದು ಹೇಗೆ? ಇದು ಮೊದಲು ಹಗಲು, ಪಬ್ಲಿಕ್ಕೆಲ್ಲ ನೋಡ್ತಾ ಇದ್ದಾರೆ, ಅದು ಇನ್ನೊಂದೇನು ಅಲ್ಲೆಲ್ಲ ಹೇಳ್ತಾಳೆ. ಇನ್ನೊಂದು, ಇದು ನನಗೆ ಧರ್ಮ, ನನಗೆ ಮುಂದೆ ಏನಾಗಲಿ ಮದುವೆ ಆಗಲಿ. ಆವಾಗ ಅವರೆಲ್ಲ ಹೇಳ್ತಾರೆ, ನನ್ನ ತಪೋಬಲದಿಂದ ನಿನಗೆ ಏನೂ ತೊಂದರೆ ಆಗದಂತೆ ನೋಡ್ತೀನಿ, ನಿನಗೆ ಮುಂದೆ ಮದುವೆ ಆಗುವುದಕ್ಕೆ ಅಡ್ಡಿಯಾಗದಂತೆ ನಾನು ವರ ಕೊಡ್ತೀನಿ. ಅಂದರೆ ತನ್ನ ತಪೋಬಲದಿಂದ ಅವರಿಗೆ ಯಾವ ಭಯ ಇದೆಯೋ, ದುಃಖವಿದೆಯೋ, ಧರ್ಮದಿಂದ ಏನು ತೊಂದರೆ ಆಗುತ್ತದೋ ನೋಡಿ. ಧರ್ಮ ವಿಷಯದಲ್ಲಿ ಅಧರ್ಮವಾಗುತ್ತದೆ ಅಲ್ಲವೇ? ಯಾರೋ ಜೊತೆಗೆ ಸಂಬಂಧ ಇಟ್ಕೊಂಡ್ರೆ ಕೆಲವೇ ದಿವಸ ಪೂರ್ತಿ ಮದುವೆ ಮಾಡ್ಕೊಳ್ತೀನಿ ಅಂದರೆ ಅದು ಬೇರೆ, ಅದು ಅಧರ್ಮ ಆಗಿಬಿಡ್ತದಲ್ಲ. ನಿಮಗೆ ಅಧರ್ಮ ಆಗದಂತೆ, ಇದು ತಾತ್ಕಾಲಿಕ ಸಂಬಂಧವಿದ್ದರೂ ನಿಮಗೆ ಅದೇ ಪಾಪ ಬರದಂತೆ ನಾನು ನೋಡ್ಕೊಳ್ತೀನಿ. ವಿಶ್ವಾಮಿತ್ರನ ಪುಣ್ಯಬಲದಿಂದ ಹೇಗೆ, ಅವನ ಹೆಸರೇನು, ತ್ರಿಶಂಕುಕಿ ಪುಣ್ಯಬಲದಿಂದ ಸ್ವರ್ಗಕ್ಕೆ ಕಳಿಸ್ತೀನಿ ಹೇಳಿದ್ದರೋ ತಪೋಬಲದಿಂದ, ಹಾಗೆ ನನ್ನ ತಪೋಬಲದಿಂದ ನಿಮಗೆ ಮತ್ತೆ ಮದುವೆಗೆ ಅಯೋಗ್ಯತೆ ಆಗುತ್ತದಲ್ಲ, ಅದಾಗದಂತೆ ನೋಡ್ತೀನಿ. ನಿಮಗೆ ಮುಂದೆನೂ ಒಳ್ಳೆಯ ಮದುವೆ ಆಗುತ್ತದೆ, ಒಳ್ಳೆಯದಾಗುತ್ತದೆ, ನಿಮಗೇನು ತೊಂದರೆ ಆಗದಂತೆ ನನ್ನ ತಪೋಬಲದಿಂದ ನೀನು ಮಾಡ್ತೀನಿ ಎಂದು ಆ ತಪೋಬಲದಿಂದ ಆಶೀರ್ವಾದ ಕೊಟ್ಟು ವರ ಕೊಟ್ಟಾಗ ಅವಾಗ ಒಪ್ಕೊಂಡಳು. ಇಲ್ಲಿ ಮೋಹಕ್ಕೆ ಸಮೇತ ಒಂದು ಆದರ ಇದೆ, ಶ್ರದ್ಧೆ ಇದೆ, ಧರ್ಮ ಬುದ್ಧಿ ಇದೆ. ಇನ್ನು ನಿಮಗೆ ಏನಾಗುತ್ತದೆ, ನಮಗೇನು, ನಿಮಗೆ ಏನಾದರೆ ನನಗೇನು ತೊಂದರೆ ಇಲ್ಲ, ನನ್ನ ಇಷ್ಟ ಇದೆ, ನೀವು ಒಪ್ಪೋದ್ರೆ ನಿಮ್ಮನ್ನೇ ಸಾಯಿಸ್ತೀನಿ. ಇದು ತನ್ನ ಸ್ವಾರ್ಥ ಮಾತ್ರ ನೋಡಿಕೊಂಡರೆ ಕಾಮ ಆಗುತ್ತದೆ. ಶೂರ್ಪಣಖಿಗೆ ತನ್ನ ಸ್ವಾರ್ಥನೇ ಬೇಕೇ ಹೊರತು, ಬರೀ ಲಕ್ಷ್ಮಣನು ರಾಮನ ಮೇಲೆ ಇಷ್ಟ ಇದ್ದರೆ ರಾಮನ ತಮ್ಮ ಮಿಕ್ಕ ಜನರು ತನ್ನ ಜನರಾಗಬೇಕಲ್ಲವೇ? ತನ್ನ ಜನರಾಗುತ್ತಾರಾ ಅಲ್ಲವ? ಅವರೆಲ್ಲರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕಾ? ಒಬ್ಬರ ಮೇಲೆ ಪ್ರೀತಿ ಇದ್ದರೆ ಅವರ ನೆಂಟರನ್ನು ನೀವು ಅದೇ ಪ್ರೀತಿಯಿಂದ ನೋಡ್ತೀರಿ. ನಿಮ್ಮ ನೆಂಟರು ನನಗಿಷ್ಟವಿಲ್ಲ, ನೀನೇ ಇಷ್ಟ, ಒಪ್ಪದಿದ್ದರೆ ನಿನ್ನನ್ನು ಸಾಯಿಸ್ತೀನಿ, ಇಲ್ಲ ನಿಮ್ಮ ನೆಂಟರನ್ನು ಸಾಯಿಸ್ತೀನಿ. ಇದು ಬ್ಲ್ಯಾಕ್ ಮೇಲ್ ಮಾಡಿದ್ದರೆ ಪ್ರೇಮ ಹೇಳ್ತೀರಾ? ಒಪ್ಪದಿದ್ದರೆ ನಿಮ್ಮನ್ನೇ ಸಾಯಿಸ್ತೀನಿ, ಒಪ್ಪದಿದ್ದರೆ ನಾನು ಪ್ರಾಣ ಬಿಡ್ತೀನಿ ಹೇಳಿದರೆ ಹೊರತು ನಿನ್ನನ್ನು ಸಾಯಿಸ್ತೀನಿ ಎಂದು ಹೇಳಲಿಲ್ಲ ನೋಡಿ. ಅದು ಪ್ರೇಮ. ನಿಮಗೆ ಉಪಕಾರ ಮಾಡ್ತೀನಿ, ನಿನ್ನ ಬಂಧುಗಳು ಮಲ್ಕೊಂಡಿದ್ದಾರಲ್ಲ ಅವರಿಗೆ ಉಪಕಾರ ಮಾಡ್ತೀನಿ, ಅವರನ್ನು ರಕ್ಷಣೆ ಮಾಡ್ತೀನಿ. ಅಂದರೆ ನಿನ್ನ ಮೇಲೆ ಪ್ರೀತಿ ಇದೆ ಅಂದರೆ ನಿಮಗೆ ಇಷ್ಟಕ್ಕೆ ಬಿಡ್ತೀನಿ, ನಿಮ್ಮ ಧರ್ಮಕ್ಕೆ ಅನುಗುಣವಾಗಿ, ನಿಮ್ಮ ಧರ್ಮಕ್ಕೆ ಅಡ್ಡಿ ಮಾಡಲ್ಲ. ನಿಮಗೆ ಕರ್ತವ್ಯ ಇದೆಯಾ, ಧರ್ಮ ಇದೆಯಾ, ನಿಮ್ಮ ಅಣ್ಣ ತಮ್ಮಂದಿರನ್ನು ರಕ್ಷಿಸಿಕೊಳ್ಳುವ ಧರ್ಮ ಇದೆಯಲ್ಲ, ಆ ಧರ್ಮವನ್ನು ನಾನು ಹಂಚಿಕೊಳ್ತೀನಿ. ನಿಮ್ಮ ಅಣ್ಣ ತಮ್ಮಂದಿರನ್ನು, ತಾಯಿಯನ್ನು ರಕ್ಷಿಸುವ ಧರ್ಮ ಇದೆಯಲ್ಲ, ಆ ಧರ್ಮವನ್ನು ನಾನು ಹಂಚಿಕೊಳ್ತೀನಿ. ನಿಮ್ಮ ತಾಯಿಯನ್ನು, ಅಣ್ಣ ತಮ್ಮಂದಿರನ್ನು ನಾನು ರಕ್ಷಣೆ ಮಾಡ್ತೀನಿ. ನಿಮಗೆ ಇನ್ನೂ ಬೇಕಾದರೆ ಕೊಡ್ತೀನಿ. ನನ್ನ ಹತ್ತಿರ ಏನೇನು ಶಕ್ತಿ ಸಾಮರ್ಥ್ಯ ಇದೆಯೋ ನಿನಗೆ ಬಳಸಿಕೊಂಡು ನಿನಗೆ ಉಪಕಾರ ಮಾಡ್ತೀನಿ. ನಿಮ್ಮ ಧರ್ಮಕ್ಕೆ ಅಡ್ಡಿ ಆಗದಂತೆ ಮಾಡ್ತೀನಿ. ನೀವು ಧರ್ಮದಿಂದಲೇ ನನ್ನನ್ನು ಮಾಡ್ಕೊ. ಅದು ನೋಡಿ, ಇದರಲ್ಲಿ ಮೋಹ ಇದೆಯಾ? ಕಾಮ ಇದೆ, ಆದರೆ ಧರ್ಮಸಮ್ಮತ ಕಾಮ ಇದೆ. ಧರ್ಮಸಮ್ಮತ ಕಾಮವನ್ನು ಪ್ರೇಮನೇ ಹೇಳ್ತೀವಿ. ಕಾಮ ಇದ್ದರೂ ಅದರಲ್ಲಿ ಬ್ಲ್ಯಾಕ್ ಮೇಲಿಂಗ್ ಇಲ್ಲ. ನಿಮ್ಮ ನೆಂಟರಿಗೆ ಏನಾದರೆ ಏನು, ಈಗ ಅದೇನಿಲ್ಲ. ಅದು ನೋಡಿ, ಶೂರ್ಪಣಖಿ ಏನು ಹೇಳಿದ್ದಾರೆ, ಪ್ರೇಮ ತೋರಿಸಿದ್ದಾಳ ನೋಡಿ. ಇದು ಹೋಲಿಸ್ಕೊ, ಪುರಾಣಗಳು ಅದೇ ಅರ್ಥ ಹೇಳುತ್ತದೆ. ಇದು ನಾನು ಇಷ್ಟೆಲ್ಲ ಅರ್ಥ ಹೇಳ್ತೀನಿ ಅಂದರೆ ಎಲ್ಲಿಂದ ಹೇಳ್ತೀನಿ, ಅಲ್ಲೇ ಇರುತ್ತದೆ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿ ಹೋಲಿಸ್ಕೊ, ನಿಮಗೆ ಗೊತ್ತಾಗ್ತದೆ. ಶಾಸ್ತ್ರ ಓದುವಾಗ ಒಂದು ಕಡೆ ಹೇಳಿದ್ದನ್ನು ಇನ್ನೊಂದು ಕಡೆ ನೀನೇ ಹೋಲಿಸ್ಕೊ. ಇದನ್ನು ಕ್ರಾಸ್ ರೆಫರೆನ್ಸ್ ಹೇಳ್ತೀವಲ್ಲ, ಅಲ್ಲಿದ್ದು ಇಲ್ಲಿ ಅದೇ ಅರ್ಥ ಆಗ್ತದೆ. ವಾಲ್ಮೀಕಿ ರಾಮಾಯಣಕ್ಕೆ ಇಷ್ಟೆಲ್ಲ ಅರ್ಥ ಎಲ್ಲಿಂದ ಹೇಳ್ತೀನಿ ಅಂತ ಅಲ್ಲೇ ಎಲ್ಲೋ ಒಂದು ಕಡೆ ಇರುತ್ತದೆ, ಅಲ್ಲೇ ಇರುತ್ತದೆ. ಬೇರೆ ಕಡೆ ನೋಡು,
ಅಲ್ಲಿ ಬೇರೆ ಕಡೆ ನೋಡಿದ್ದಾಗ ಅಲ್ಲಿ ಹೇಳ್ತಾರೆ ಶ್ಲೋಕ, ಆ ಶ್ಲೋಕ ಇಲ್ಲಿಗೆ ಸೇರಿಸ್ಕೊ ಅರ್ಥ ಹೊಂದುತ್ತದೆ. ಹೆಚ್ಚು ಪಂಡಿತರು ಇದು ಮಾಡಲ್ಲ, ಎಲ್ಲರಿಗೆ ಅಲ್ಲೇ ಇಷ್ಟ ಬಂದಂತೆ ಹೇಳಿಬಿಡ್ತಾರೆ, ಹಿಂದೆ ಮುಂದೆ ನೋಡಲ್ಲ. ಸಚ್ಚಿದಾನಂದೇಂದ್ರ ಸ್ವಾಮೀಜಿ ಶಂಕರ ಭಾಷ್ಯಕ್ಕೆ ಮಾಡಿದ್ದು ಅದೇ. ಒಂದು ಕಡೆ ಇರುವ ಶಂಕರ ಭಾಷ್ಯವನ್ನು ಬೇರೆ ಕಡೆ ಇರುವ ಶಂಕರ ಭಾಷ್ಯದಿಂದ ಹೋಲಿಸಿದ್ದಾರೆ. ಇದೇ ಮಾತು ಬೇರೆ ಕಡೆ ಇನ್ನೂ ಸ್ವಲ್ಪ ಬಿಡಿಸಿ ಹೇಳಿದ್ದಾರೆ. ಆ ಬಿಡಿಸಿದ್ದನ್ನು ಇಲ್ಲಿ ತಂದು ಹೇಳಿಬಿಟ್ಟರು. ಸ್ವಾಮೀಜಿ ವ್ಯಾಖ್ಯಾನಕಾರರನ್ನು ಹೋಗಲಿಲ್ಲ. ಅಷ್ಟು ಎಲ್ಲಿ ಸಿಗದಿದ್ದರೆ ವ್ಯಾಖ್ಯಾನಕಾರರ ಸಹಾಯ ತಗೊಂಡರು, ಇಲ್ಲದಿದ್ದರೆ ಪಕ್ಕಕ್ಕಿಟ್ಟರು. ಶಂಕರರೇ ಬೇರೆ ಕಡೆ ಏನು ಹೇಳಿದ್ದಾರೆ, ವಾಲ್ಮೀಕಿ ಬೇರೆ ಕಡೆ ಹೇಳ್ತಾರೆ. ಸ್ತ್ರೀ ಸಂಬಂಧದಲ್ಲಿ ನೋಡಿ, ಹೇಗೆ ನೋಡಬೇಕು ಅಂದರೆ ನಿಮಗೆ ಹೇಳ್ತೀನಿ, ಪಂಡಿತರು ಹೇಗೆ ಮಾಡಬೇಕು ಎಂದು. ಸ್ತ್ರೀ ಸಂಬಂಧಗಳು ಎಲ್ಲೆಲ್ಲಿ ಜಾಗದಲ್ಲಿವೆ? ಒಂದು ಅಹಲ್ಯ ಇಂದ್ರನ ಸಂಬಂಧ ಇದೆ. ಮತ್ತು ಇನ್ನೊಬ್ಬ ಒಂದು ಋಷಿ ಮಗಳಿರುತ್ತಾಳೆ. ಒಬ್ಬನು ಯಾರೋ ಒಂದು ರಾಜ ಬಂದು ಬಲವಂತವಾಗಿ ಅವಳನ್ನು ಮದುವೆ ಮಾಡಿಕೊಳ್ಳಬೇಕು ಹೇಳ್ತಾನೆ. ಅದೊಂದು ಏನದು ವಿಶ್ವಾಮಿತ್ರನ ಕಥಾ ಸಂದರ್ಭದಲ್ಲಿ ಬರುತ್ತದೆ. ಒಂದು ರಾಜ, ಅವಳು ಹೇಳ್ತಾರೆ, ಇಬ್ಬರು ಹುಡುಗಿಯರು, ಅವರು ಹೇಳ್ತಾರೆ, ನಾವು ತಂದೆ ಅಧೀನದಲ್ಲಿದ್ದೇವೆ, ನಮ್ಮ ತಂದೆಯನ್ನು ಕೇಳು, ಅವರು ನಿಮಗೆ ಕೊಟ್ಟರೆ ಮದುವೆಯಲ್ಲಿ ನಾವು ಒಪ್ಕೊಳ್ತೀವಿ, ನಾವು ಮಾತ್ರ ನಿಮ್ಮನ್ನು ನಾವು ಒಪ್ಪಲ್ಲ, ನಮ್ಮ ತಂದೆ ಮಾಡಿದ್ದೇ ಒಪ್ಕೊಳ್ತೀವಿ. ಇವನು ಆದರೂ ಒಂದು ಬಲವಂತವಾಗಿ ಮುಟ್ಟುವಕ್ಕೆ ಹೋಗ್ತಾನೆ. ಅದರಿಂದ ಅವರು ಶಾಪ ಕೊಟ್ಟರೆ ಅವ್ರು ನಾಶವಾಗ್ತಾರೆ. ತಂದೆ ಶಾಪ ಕೊಟ್ಟರೆ ನಾಶವಾಗುತ್ತೆ. ಇದು ಒಂದು ಎರಡನೆಯದು. ಮತ್ತು ಈ ತಾರಾವಾಲಿ ಸುಗ್ರೀವ ಸಂಬಂಧದಲ್ಲಿ ಮೂರನೆಯದು, ಮತ್ತು ಸೀತಾ ನಾಲ್ಕನೆಯದು. ಈ ನಾಲ್ಕು ಸಂದರ್ಭದಲ್ಲಿ ವಾಲ್ಮೀಕಿ ಏನು ಹೇಳಿದ್ದಾನೋ ನೋಡು, ನಿಮಗೆ ಅದೇ ಗೊತ್ತಾಗಿಬಿಡ್ತದೆ. ಯಾರು ಎಲ್ಲಿ ಮಾಡಿದ್ದು? ರಾವಣ, ಸುಗ್ರೀವ, ಈಗ ಇಲ್ಲಿ ವಾಲಿ, ರಾವಣ, ವಾಲಿ, ಇಂದ್ರ, ಇವರೆಲ್ಲರದ್ದು ಯಾರು ತಪ್ಪು, ಯಾರ್ದು ಎಷ್ಟು ತಪ್ಪು, ಯಾರ್ದು ಹೆಚ್ಚು ತಪ್ಪು, ಯಾರ್ದು ಕಮ್ಮಿ ತಪ್ಪು, ವಾಲ್ಮೀಕಿ ಹೇಳಲಿ. ಚಿಂತೆ ಮಾಡಬೇಡ, ಅಲ್ಲೇ ನೋಡು. ನಾನು ಹೇಳ್ತೀನಿ ಅಂದರೆ ಈಗ ನೋಡಿಕೊಂಡೇ ಹೇಳ್ತೀನಿ, ಇಲ್ಲದ್ರೆ ನನಗೆ ಎಲ್ಲಿಂದ ಬರ್ತದೆ? ಯಾಕಂದರೆ ಈ ಶಾಸ್ತ್ರಗಳು ಆ ಋಷಿಗಳು ಹೇಳಿದ್ದೇ ಹೇಳಬೇಕೇ ಹೊರತು ನಮ್ಮದು ಕಲ್ಪಿಸಿ ಹೇಳುವುದೇಕೆ? ಶಾಸ್ತ್ರದಿಂದ ಮಹನೀಯರು ಹೇಳಿದ್ದೇ ನಾವು ಹೇಳಬೇಕು. ಆದ್ದರಿಂದ ಇಲ್ಲಿ ಶೂರ್ಪಣಖಿ ನೋಡು, ಪರಾಶರ ಮಹರ್ಷಿ ನೋಡು, ಸತ್ಯವತಿ ಜೊತೆಗೆ ಸಂಬಂಧ ಪರ್ಮನೆಂಟ್ ಮದುವೆ ಎಂದು ಹೇಳಲಿಲ್ಲ. ಮತ್ತು ತಾತ್ಕಾಲಿಕ ಸಂಬಂಧ ಹೇಗೆ? ತಾತ್ಕಾಲಿಕ ಸಂಬಂಧವಾದರೂ ಧರ್ಮಸಮ್ಮತವಾಗಿ ಒಪ್ಕೊಂಡು, ಏಕೆಂದರೆ ಅವರು ಋಷಿಗಳು, ಅವರಿಗೆ ತಪೋಬಲ ಇದೆ. ಆ ತಪೋಬಲದಿಂದ ನಿಮಗೆ ಮುಂದೆ ಕನ್ಯಾತ್ವ ಭಂಗದಿಂದ, ಕನ್ಯಾತ್ವ ಹೋಗುವುದರಿಂದ ನಿಮಗೆ ಮದುವೆ ಆಗಲ್ಲ ಅಥವಾ ಮಿಕ್ಕ ಜನರು ಒಪ್ಪಲ್ಲ ಅಂದರೆ ಅವರೆಲ್ಲರೂ ಒಪ್ಪಿಕೊಳ್ಳುವಂತೆ ನಿಮಗೆ ಆ ಪವಿತ್ರತ ನಮ್ಮ ತಪೋಬಲದಿಂದ ನಿಮಗೆ ಆ ಪುಣ್ಯಬಲ ಕೊಡ್ತೀನಿ, ನಿಮಗೆ ಆ ದೋಷವಿಲ್ಲದಂತೆ ನಾನು ನೋಡ್ಕೊಳ್ತೀನಿ. ಅಂದರೆ ಯಾರದೋ ನಿಮಗೆ ಒಂದು ಅಧರ್ಮವಾಗದಿದ್ದರೆ ಆ ಪಾಪದೋಷ ನಾನು ತೆಗೆದು ಬಿಡ್ತೀನಿ, ನಿಮಗೆ ಪಾಪ ಅಂಟದಂತೆ ನೋಡ್ತೀನಿ. ಅಂದರೆ ಒಂದು ಪ್ರೀತಿ ಇದೆ, ಆದರ ಇದೆ, ಮುಂದೆ ನಿನಗೆ ಏನಾಗಬೇಕು ಅದು ಏನು ನೋಡದೆ, ಈಗ ನನ್ನ ಜೊತೆಗೆ ಸಂಬಂಧ ಇಟ್ಕೊಂಡು ಮುಂದೆ ಏನಾದರೂ ನನ್ನ ಗತಿ ಇಲ್ಲ ಏನಾದರೂ ನೋಡ್ಕೊಂಡು ಎನ್ನೋದಲ್ಲ. ಈಗ ಇದು ದುಷ್ಟತ, ಇದು ಗುಂಡಾ ಕೆಲಸ. ಈಗ ನನಗೆ ಬೇಕಾಗಿದ್ದು ಕೊಡು, ನಂತರ ಏನಾದರೂ ಮಾಡ್ಕೊಂಡು ನಿಮ್ಮ ನಾಶವಾದ ಇಲ್ಲ, ಅಥವಾ ನಿನ್ನನ್ನೇ ಬ್ಲ್ಯಾಕ್ ಮೇಲ್ ಮಾಡ್ತೀನಿ, ಒಪ್ಪದಿದ್ದರೆ ನಿನ್ನನ್ನೇ ಸಾಯಿಸಿಬಿಡ್ತೀನಿ. ಈ ತನ್ನ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ಬರಿಗೆ ಏನು ತೊಂದರೆ ಆಗ್ತದೆ, ಅವರಿಗೆ ಅಧರ್ಮ ಆಗಿಬಿಡ್ತದೆ. ಮುಂದೆ ಯಾರು ಗತಿ, ಏನು ಗತಿ ನೋಡಬೇಕೇ? ಏನು ನೋಡಬೇಕಾಗಿಲ್ಲವ? ಅಂದರೆ ನಾನು ಒಂದು ಸಂಬಂಧ ಇಟ್ಕೊಂಡರೆ ಅವರ ನೆಂಟರು, ಅವರಿಗೆ ಸಮಾಜದಲ್ಲಿ ಕೆಟ್ಟ ಹೆಸರು ಬರಬಾರ್ದಾ? ಕೆಟ್ಟ ಹೆಸರು ಬಂದರೆ ಈಗ ಮದುವೆ ಮಾಡಿಕೊಂಡು ಬಿಡ್ತೀನಿ ಅಲ್ಲವೇ? ಮುಂದೆ ಅವರ ಸಮಾಜದಲ್ಲಿ ಕೆಟ್ಟ ಹೆಸರು ಬಂದರೆ ಅವರು ನನ್ನನ್ನು ಇಷ್ಟಪಟ್ಟರು ಮಾಡಿಕೊಂಡರು ಅಷ್ಟೇ. ನಮ್ಮ ಆಂಧ್ರದಲ್ಲಿರುವ ಹೀರೋಯಿನ್ ಸಿನಿಮಾ ನಟನನ್ನು ಮಾಡಿಕೊಂಡರು. ಏನು ಹೇಳ್ತಾರೆ? ಅವರು ನನಗೆ ಇಷ್ಟ ಇದೆ ಮಾಡಿಕೊಂಡರು. ಇವಳು ಮದುವೆ ಆಗಿಳುವವಳೆ, ಇವಳಿಗೆ ಮಕ್ಕಳು ಇದ್ದಾರೆ, ಪತಿ ಬದುಕಿದ್ದಾನೆ. ಅವಳ ಕುಟುಂಬವನ್ನು ನೋಡಬಾರದಾ? ಅವರ ಕುಟುಂಬಕ್ಕೆ ಇಷ್ಟವಿಲ್ಲ, ಆದರೆ ಅವರು ಇಷ್ಟಪಟ್ಟರೆ ನಾನು ಮಾಡ್ಕೊಳ್ತೀನಿ. ಅವರು ಅಡ್ಡಿ ಮಾಡಿದ್ದರೆ ಅವರನ್ನೇ ಕೆಟ್ಟವರು ಎಂದು ಹೇಳು. ಅವರನ್ನೇ ಕೆಟ್ಟವರೆಂದು ದುಷ್ಪ್ರಚಾರ ಭಯಂಕರವಾಗಿ ಮಾಡ್ತಾ ಇದ್ದಾಳೆ ಈಗಲೂ. ಏಕೆ? ಅವರೇ ಕೆಟ್ಟವರು. ಇವನು ಮೋಹದಿಂದ ನನ್ನನ್ನು ಒಪ್ಪಿಕೊಂಡರು. ಉದಾಹರಣೆ ಹೇಳ್ತಾ ಇದ್ದೀನಿ, ಇಲ್ಲಿ ಭೀಮ ಏನಿಲ್ಲ, ಸುಮ್ಮನೆ ಕಲ್ಪನೆ. ಏಕೆಂದರೆ ಈಗ ರೆಕಾರ್ಡ್ ಆಗ್ತದೆ, ಅವರ ಹೆಸರು ಹೇಳಿಟ್ಟರೆ ಒಳ್ಳೆಯದಿಲ್ಲ. ಅದು ತೆಲುಗು ಜನರು ಓದಲ್ಲ, ಆದರೆ ಕೆಲವರು ಇರುತ್ತಾರೆ ತೆಲುಗು ಕನ್ನಡ ಗೊತ್ತಿರುವವರು, ಬೇಡ ಹೆಸರು ಬೇಡ. ಅದರಿಂದ ಯಾರಾದರೂ ಭೀಮ ಇವಳ ಮೇಲೆ ಮೋಹದಿಂದ ಒಪ್ಪಿಕೊಂಡು ಬಿಟ್ಟರೆ, ಅದರಿಂದ ತಾಯಿ ತಂದೆ ತಾಯಿಗೆ ಅಣ್ಣ ತಮ್ಮಂದಿರಿಗೆ ತೊಂದರೆ ಆದರೆ ಅವರನ್ನು ಒಪ್ಪಿಸಿ ಅವರು ಒಪ್ಪಿಕೊಂಡಾಗ ಅವರಿಗೆ ಅಧರ್ಮವಾಗದಂತೆ ಇದ್ದರೆ ಮಾಡಬೇಕಾ? ಅವರು ಏನೇ ಆಗಲಿ ನನಗೆ ಇಷ್ಟವಿದೆ ನಾನು ಮಾಡ್ಕೊಳ್ತೀನಿ ಅಂದರೆ ಅವರು ಬಂದು ಬೇಡ ಎಂದು ಹೇಳ್ತಾರೆ. ಸಪೋಸಿಂಗ್ ಕುಂತಿ ಬಂದು ಧರ್ಮರಾಜ ಬಂದು ಬೇಡ ಹೇಳ್ತಾರೆ, ಆದರೂ ನನಗಿಷ್ಟ ನಾನು ಮಾಡ್ಕೊಳ್ತೀನಿ ಅಂದರೆ ಇವಳೇನು ಹೇಳಬೇಕಿತ್ತು? ನೋಡಿ, ನಿಮ್ಮ ಅನ್ನ ಒಪ್ಪುತ್ತಾ ಇಲ್ಲ ಧರ್ಮರಾಯ,
ತಾಯಿ ಒಪ್ಪುತ್ತಾ ಇಲ್ಲ, ಅವರ ಇಷ್ಟಕ್ಕೆ ವಿರುದ್ಧವಾಗಿ ನನ್ನನ್ನು ಒಪ್ಪಬೇಡ. ನೀವು ಮಾಡಿಕೊಳ್ಳಬಹುದು ಮೋಹದಿಂದ, ಮುಂದಿನ ದಿವಸ ನಿಮಗೆ ತೊಂದರೆ ಆಗ್ತದೆ, ಅದು ಅಧರ್ಮ ಆಗುತ್ತದೆ. ನಿಮ್ಮ ತಾಯಿ ಅನ್ನದ ಆಶೀರ್ವಾದ ಇರಲ್ಲ, ಏಕೆ ಅವ್ರ ಮನಸ್ಸಿನಲ್ಲಿ ನಿಮ್ಮ ಮೇಲೆ ಒಂದು ಆ ಹಿಂದಿನಷ್ಟು ಆ ಪ್ರೀತಿ ಆಶೀರ್ವಾದ ಅದಿರಲ್ಲ, ಅದು ಕಮ್ಮಿ ಆಗಿಬಿಡ್ತದೆ. ನಿಮಗೆ ಅದೊಂದು ಕಳಂಕ ಆಗಿಬಿಡ್ತದೆ, ಸಮಾಜದಲ್ಲಿ ಬದುಕುವುದು ಕಷ್ಟ, ಒಂದು ಕಳಂಕ ಆಗಿಬಿಡ್ತದೆ. ಅವರ ಸಮ್ಮತಿ ಆದರೆ ಕಳಂಕ ಆಗಲ್ಲ, ಅವರ ಇಷ್ಟವಿಲ್ಲದೆ ಮಾಡಿಕೊಂಡರೆ ಒಂದು ಕಳಂಕ ಆಗುತ್ತದೆ ಅಲ್ಲವೇ? ಆದ್ದರಿಂದ ಅವರು ಒಪ್ಪದಿರಲಿ ಬಿಡಲಿ ಪರವಾಗಿಲ್ಲ, ನನಗಿಷ್ಟ ಇದೆ ನಿನಗಿಷ್ಟ, ನಾವಿಬ್ಬರು ಮಾಡಿಕೊಳ್ಳೋಣ ಹಾಗೆ ಹೇಳಿದ್ದರೆ ಅದು ಅಧರ್ಮ ಆಗುತ್ತದೆ. ಇವಳು ಹೇಳ್ತಾರೆ, ನಿಮ್ಮ ಅಮ್ಮ ನಿಮ್ಮ ಅಣ್ಣ ತಾಯಿಯವರನ್ನು ಒಪ್ಪಿಸ್ತೀನಿ, ಅವರಿಗೂ ಹೇಳ್ತೀನಿ ಹಾಗೆ ಮಾಡಿ. ಅದರಿಂದ ನಿಮಗೆ ಹಿರಿಯರ ಆದರ ಕಮ್ಮಿ ಆಗಬಾರದು, ನಿಮ್ಮ ಹಿರಿಯರ ಆದರ ಇರಬೇಕು, ಅವರ ಪ್ರೀತಿ ಆಶೀರ್ವಾದ ಇರಬೇಕು. ನನ್ನ ಮದುವೆ ಮಾಡಿಕೊಳ್ಳುವುದರಿಂದ ನಿನ್ನ ಸ್ಥಾನಕ್ಕೆ ಕೀಳು ಕಳಂಕ ಬರಬಾರದು, ನಿನಗೆ ಕೆಟ್ಟ ಹೆಸರು ಬರಬಾರದು. ನನ್ನ ಮದುವೆ ಮಾಡಿಕೊಂಡ ನಂತರ ನಿನಗೆ ಸಮಾಜದಲ್ಲಿ ಒಂದು ಆದರ ಇರಬೇಕು, ಒಂದು ಸಜ್ಜನ ಧರ್ಮಾತ್ಮ ಒಳ್ಳೆಯ ಕೆಲಸ ಮಾಡಿದ ಎಂದು ಆದರ ಸ್ಥಾನವಿದ್ದರೆ ನಾನು ನಿಮಗೆ ಒಳ್ಳೆಯದು ಮಾಡಿದಂತೆ ಆಗುತ್ತದೆ. ಇಲ್ಲದಿದ್ದರೆ ನನ್ನ ಮೇಲೆ ಪ್ರೀತಿ ಇದೆ ಮಾಡ್ಕೋ, ನಿಮಗೆ ಸಮಾಜದಲ್ಲಿ ಕೆಟ್ಟ ಹೆಸರು ಬಂದರೆ ನಮಗೇನು? ಇದು ಮೋಹ. ವ್ಯತ್ಯಾಸ ಆಯಿತಾ? ಅದು ನಾನು ಬೇಕಾದರೆ ಇದು ಈ ಸೆಲ್ಫೋನ್ ಮುಗಿದ ನಂತರ ಹೇಳ್ತೀನಿ ಹೆಸರು, ಈಗ ಹೇಳಲ್ಲ. ಅವರು ಆಂಧ್ರದಲ್ಲಿ ಏನು ಮಾಡಿದ್ದಾನೆ, ಆ ಸಿನಿಮಾ ನಟನನ್ನು ನಾನು ಮದುವೆ ಮಾಡ್ಕೊಳ್ತೀನಿ. ಅವರ ಕುಟುಂಬ ಜನರು ಒಪ್ಪುತ್ತಾ ಇಲ್ಲ, ತನ್ನ ಕುಟುಂಬ ಪತಿ ಅನುಮತಿ ಇಲ್ಲ, ಮಕ್ಕಳು ಇದ್ದಾರೆ, ಪತಿ ಅನುಮತಿ ಕೊಡ್ತಾನೆ ನನ್ನನ್ನು ಬಿಟ್ಟು ಇನ್ನೊಬ್ಬ ಮದುವೆ ಮಾಡ್ಕೋ ಎಂದು. ಅದು ಏನದು? ಇಲ್ಲ ಏನೇನೋ ಮಾಡ್ಕೊಳ್ತೀನಿ, ನಾನು ಮಾಡ್ಕೊಂಡು ಯಾರು ಅಡ್ಡಿ ಮಾಡ್ತಾರೋ ಅವರನ್ನೇ ಬೈಯೋದು ಶುರು ಮಾಡಿಬಿಟ್ಟು. ಏಕೆ? ಅವ್ರು ನಾನು ಇಷ್ಟವಿದೆ ನಾನು ಮಾಡ್ಕೊಂಡ. ಇದು ಏನಪ್ಪ? ಹಿಡಿಂಬಾಗಿಂತ ನೀಚ. ಶೂರ್ಪಣಕ್ಕೆ ಮಾತ್ರ ಹೇಳಬಹುದು, ಶೂರ್ಪಣಕ್ಕೆ ಅದೇ ಅಲ್ಲವೇ? ಇದೆಲ್ಲ ಇಷ್ಟು ಡೀಟೇಲ್ ಹೇಳಬೇಕಾ? ಇದೆಲ್ಲ ನನ್ನ ಬಾಯಿಯಿಂದ ಹೇಳಬಾರ್ದಂತ ಬಿಟ್ಟೆ. ಮರಿ ನೀವು ಬೇರೆ ಕಡೆ ಕೇಳ್ತೀರಿ, ನಿಮ್ಮ ಬಾಯಿಯಿಂದಲೇ ಹೇಳಿಬಿಟ್ಟಿದ್ದೀರಿ. ಕೊನೆಯ ದಿವಸ ನಾನು ಆ ಪ್ರವಚನ ಮುಗಿಸಿ ಸ್ವಿಚ್ ಆಫ್ ಮಾಡಿದ ನಂತರ ಹೇಳಿದ್ದೀರಿ. ಈಗ ನನಗೆ ಅನಿಸಿತು ಇದು ನಿಮಗೆ ಹೇಳಲೇಬೇಕು, ಸಂದೇಹ ಬಂದರೆ ಹೇಳಬೇಕು. ನೀವೇ ಅರ್ಥ ಮಾಡಿಕೊಂಡ್ರೆ ನಾನು ಹೇಳಬೇಕಾಗಿಲ್ಲ, ಕೆಲವು ವಿಷಯಗಳು ನಾನು ಹೇಳಬೇಕಾಗ್ತಾ ಇವೆ. ಆಯಿತು, ಯಾರಿಗಾದರೂ ಉಪಯೋಗವಾಗ್ತದೆ ಈ ವಿಷಯ. ಈ ವ್ಯತ್ಯಾಸ ನೋಡಿ, ಈ ಧರ್ಮ ಸೂಕ್ಷ್ಮ ನೋಡಿ. ಎಲ್ಲೆಲ್ಲಿ ಮಹಾಭಾರತ ರಾಮಾಯಣದಲ್ಲಿ ಸಂಬಂಧಗಳಿವೆಯೋ ಎಲ್ಲ ಸಂಬಂಧಗಳು ಯಾರು ಧರ್ಮ ಯಾರು ಅಧರ್ಮ ಸೂಕ್ಷ್ಮ ಎಲ್ಲ ನೋಡಬೇಕು. ಒಂದೇ ಅಲ್ಲ, ಎಲ್ಲ ನೋಡು. ರಾಮಾಯಣದಲ್ಲಿ, ಮಹಾಭಾರತದಲ್ಲಿ, ಭಾಗವತದಲ್ಲಿ ಎಲ್ಲೆಲ್ಲಿ ಸಂಬಂಧಗಳು ಧರ್ಮ ಸಮ್ಮತ ಇರುತ್ತವೆ, ಧರ್ಮ ವಿರುದ್ಧ ಇರುತ್ತವೆ. ಹೌದಾ? ಧರ್ಮ ಸಮ್ಮತವೇ ಆಗಿದೆ, ಅದು ಮುಂದೆ ಹೇಳ್ತಾರೆ. ಮೊದಲು ತಾಯಿ ಆಜ್ಞೆ ಇದೆ, ತಾಯಿ ಆಜ್ಞೆನೇ ಮುಖ್ಯ ಅಲ್ಲವೇ? ಹಿರಿಯರೇ ಮಾಡಿಕೊಟ್ಟಿರುವ ಮದುವೆ, ತಾಯಿಯೇ ಒಪ್ಪಿಕೊಂಡರಲ್ಲ, ಕುಂತೆ ಒಪ್ಪಿಕೊಂಡರು, ಆಜ್ಞೆ ಕೊಟ್ಟರು. ನಂತರ ವೇದವ್ಯಾಸ ಒಪ್ಪಿಕೊಂಡರು. ಅದಕ್ಕೆ ಅದಕ್ಕೆ ಬಂದಾಗ ಹೇಳ್ತೀನಿ, ಈಗ ಏನಿಲ್ಲ, ಬಂದಾಗ ಹೇಳ್ತೀನಿ. ಈಗ ಅದೆಲ್ಲ ದೊಡ್ಡ ವಿಷಯ ಇದೆ, ಅದರ ಮೇಲೆ ದೊಡ್ಡ ಚರ್ಚೆ ನಡೆಯುವ ಒಂದು ಅಧ್ಯಾಯ ನಡೆಯುತ್ತದೆ. ವೇದವ್ಯಾಸ ಬರ್ತಾನೆ, ಚರ್ಚೆ ನಡೆಯುತ್ತದೆ. ಅಯ್ಯೋ, ಎರಡು ಮೂರು ಅಧ್ಯಾಯಗಳು ಚರ್ಚೆ ನಡೆಯುತ್ತದೆ. ಅದು ಹೇಗೆ ಧರ್ಮದಲ್ಲಿ ಕಾಮ ಇರಲಿ, ಅದು ಧರ್ಮಸಮ್ಮತವಾದ ಕಾಮ ಆದರೆ ಅದು ಸಮ್ಮತವೇ. ಅದರಿಂದ ಹಾನಿಯಾಗಲ್ಲ, ಪಾಪ ಉಂಟಾಗಲ್ಲ. ಅದು ಮನುಷ್ಯನಿಗೆ ಉಳ್ಳದೆ ಇಹಲೋಕ ಸುಖ ಮತ್ತು ಮುಂದಿನದು ಪುಣ್ಯ ಎರಡೂ ಉಂಟಾಗ್ತದೆ. ಇಹಲೋಕ ಸುಖ ಆಗ್ತದೆ, ಮುಂದಿನ ಪುಣ್ಯವೂ ಆಗುತ್ತದೆ. ಆದರೆ ಮನುಷ್ಯನಿಗೆ ಕಳಂಕ ಆಗುತ್ತದೆ. ಈಗ ಕ್ಷಣಿಕ ಆವೇಶದಲ್ಲಿ ಒಪ್ಪಿಕೊಂಡರೂ ನಂತರ ಅವರಿಗೆ ಕಳಂಕ ಆಗುತ್ತದೆ, ಅಧರ್ಮ ಆಗುತ್ತದೆ. ಈ ಅಧರ್ಮ ಪರಿಹಾರಕ್ಕೆ ಬೇರೆ ದಾರಿ ಇಲ್ಲ. ಹಿರಿಯರ ಆಶೀರ್ವಾದ ಇಲ್ಲ, ಹಿರಿಯರು ಒಪ್ಪುತ್ತಾ ಇಲ್ಲ. ದೊಡ್ಡವರು ತಪಸ್ವಿಗಳು ಮಹನೀಯರ ಆಶೀರ್ವಾದ ಮಾಡಿದ್ದರೆ ಪಾಪ ಅಂಟಲ್ಲ ನೋಡಿ. ದೊಡ್ಡವರ ಆಜ್ಞೆಯಿಂದ ಮಾಡಿಕೊಂಡರೆ ಅವರ ಆಶೀರ್ವಾದನೆ ಆ ಕಳಂಕವನ್ನು ಪಾಪವನ್ನು ತೆಗೆಯುತ್ತದೆ. ಅದು ಏನೋ ಒಂದಿರಬೇಕೆ. ಅಲ್ಲಿ ಪರಾಶರ ಹೇಳಿದ ತಪೋಬಲ ಇತ್ತು, ಯಾವುದೋ ಒಂದು ಇರಬೇಕು. ಏನಿಲ್ಲ ಅಂದರೆ ಸುಮ್ಮನೆ ಮೋಹ ಆಗಿಬಿಡ್ತಾರೆ. ಅವಳ ಹೆಸರೇನು? ದೇವಯಾನಿ ವಿಷಯದಲ್ಲಿಯೂ ಹಾಗೆ. ನಾನು ಮಾಡಿಕೊಳ್ಳಲ್ಲ ಹೇಳ್ತಾನೆ. ನೀವು ಋಷಿ ಮಗಳು, ಕ್ಷತ್ರಿಯ ಸ್ತ್ರೀ ಅಂದರೆ ಒಪ್ಕೊಳ್ತಿದ್ದೆ, ನೀವು ಋಷಿ ಮಗಳು, ಅದರಿಂದ ಬ್ರಾಹ್ಮಣರು ಒಪ್ಕೊಂಡರೆ ನಮಗೆ ಪಾಪ ಬರುತ್ತದೆ ಎಂದು ಹೇಳಿದ. ನೀವು ಹೇಳುವುದರಿಂದ ನೋಡಲಿಕ್ಕೆ ಸುಂದರವಾಗಿದ್ದಾಳೆ, ಆದರೆ ಅದು ಒಪ್ಕೊಂಡರೆ ಅದು ಆ ಆಸೆ ಇದ್ದರೂ ಅದು ಒಳ್ಳೆಯದಲ್ಲ, ಅಧರ್ಮ, ನಾನು ಒಪ್ಕೊಳ್ಳಲ್ಲ ಹೇಳ್ತಾ. ಆದ್ದರಿಂದ ಅವರು ಹೇಳ್ತಾರೆ, ನಿಮಗೆ ಸಂಕೋಚವಿದೆಯಾ? ನಾನು ದೊಡ್ಡವರಿಂದಲೇ ಕನ್ಯಾದಾನ ಮಾಡಿಸ್ತೀನಿ, ಅಪ್ಪದಿಂದಲೇ ಮಾಡಿಸಿದ್ದರೆ ನಿಮಗೆ ಪಾಪ ಅಂಟಲ್ಲ. ಅಪ್ಪನ ಕರೆಯುತ್ತಾರೆ. ಅಪ್ಪ ಹೇಳ್ತಾನೆ, ಹೌದು ನಾನೇ ಇಷ್ಟದಿಂದ ಮಾಡ್ತೀನಿ, ನನ್ನ ತಪೋಬಲದಿಂದ ನಿಮಗೆ ಪಾಪ ಅಂಟದಂತೆ ನೋಡ್ತೀನಿ ಅಂತ ಆವಾಗ ಒಪ್ಕೊಳ್ತಾರೆ.
ಇದೆಲ್ಲ ಅದಕ್ಕೋಸ್ಕರನೇ ನಾನು ಅಷ್ಟು ದಿವಸ ಹೇಳಿದ್ದೀನಿ ಆ ವಿಷಯ, ನಿಮಗಿದೆಲ್ಲ ಗೊತ್ತಾಗಲಿ ಎಂದು. ಈ ಸಣ್ಣ ವಿಷಯವೆಲ್ಲ ನಾನು ಹೇಳಬೇಕು, ಇದೆಲ್ಲ ಗೃಹಸ್ಥ ವಿಷಯಗಳು. ಆ ಗೃಹಸ್ಥ ಪಂಡಿತರು ಹೇಳಬೇಕು. ಅವರೇನು ಕೆಲವು ಸಂಪ್ರದಾಯದಲ್ಲಿ ಬಂದು ಬಿಟ್ಟಿವೆ. ಏನು ಅಲ್ಲಿ ಶರ್ಮಿಷ್ಠನೇ ಕರೆಕ್ಟು, ಅವಳ ಹೆಸರೇನು ದೇವಯಾನೇ ತಪ್ಪು, ಇಲ್ಲಿ ಹಿಡಿಂಬನೇ ರಾಕ್ಷಸಿ. ಎಲ್ಲ ಕಡೆ ಮಹಾಭಾರತದಲ್ಲಿ ಕೆಲವು ಸಂಪ್ರದಾಯದಲ್ಲಿ ಇದೇ ಪ್ರವಚನಗಳು ಎಲ್ಲರೂ ಹೇಳ್ತಾರೆ. ಇದು ಹೇಳುವುದು ನಾನೇ. ಅಲ್ಲಿ ನಾನು ಎಷ್ಟು ಪುಸ್ತಕಗಳು ಓದಿದೆ. ದೇವಯಾನಿದಷ್ಟು ತಪ್ಪಿಲ್ಲ, ಒಂಚೂರು ಇದೆ, ಬಟ್ ಅಷ್ಟು ಇಲ್ಲ. ಶರ್ಮಿಷ್ಠದೇ ದೊಡ್ಡ ತಪ್ಪು ಎಂದು ನಾನು ಹೇಳಿದ್ದೀನಿ, ಯಾರೂ ಹೇಳಲಿಲ್ಲ. ನೀವು ನೋಡಿ, ನೀವು ಮಿಕ್ಕ ಜನರ ಪ್ರವಚನ ಕೇಳಿ ಪುಸ್ತಕಗಳು ಓದಿ ಎಲ್ಲರೂ ಅದೇ ಹೇಳ್ತಾರೆ. ಇಲ್ಲಿ ಹಿಡಿಂಬದೇ ಭಯಂಕರ ತಪ್ಪು, ಇವಳೇ ರಾಕ್ಷಸಿ ಎಂದು ಹೇಳಿಬಿಡ್ತಾಳೆ ಅಲ್ಲವೇ. ಈಗ ನಾನೊಬ್ಬನೇ ಅನಿಸುತ್ತದೆ, ನನ್ನಂಥವರು ಇರಬಹುದು, ಬಟ್ ಏನೋ ನನಗೊಂದು ಅನಿಸಿತು. ನಾನು ಸ್ವತಂತ್ರವಾಗಿ ನೋಡಿ ಇದಕ್ಕೆ ಯುಕ್ತಿ ಹೇಳ್ತೀನಿ, ಕಾರಣ ಹೇಳ್ತೀನಿ, ಎಲ್ಲ ಹೇಳ್ತೀನಿ. ನೀವು ಯೋಚನೆ ಮಾಡಿಕೊಂಡು ಇಷ್ಟವಿದ್ದರೆ ಒಪ್ಕೊಂಡು, ಇಲ್ಲದಿದ್ದರೆ ನೀವು ಆ ಪಂಡಿತರದೇ ಹೇಳಿ ನನ್ನದು ಬಿಟ್ಟು ಬಿಡಬಹುದು. ನಾನು ಹೇಳುವುದು ನಿಮಗೆ, ನನಗೆ ಗೊತ್ತಿದ್ದು ನಾನು ಹೇಳ್ತೀನಿ. ನಿಮಗೆ ಇಷ್ಟವಿದ್ದರೆ ಒಪ್ಪಬಹುದು, ಇಲ್ಲದಿದ್ದರೆ ಬಿಟ್ಟುಬಿಡಿ ಅಲ್ಲವೇ. ಅಂದರೆ ಇದರಲ್ಲಿರುವ ಧರ್ಮ ಸೂಕ್ಷ್ಮ ಗೊತ್ತಾಗಬೇಕು. ನನ್ನ ಉದ್ದೇಶ ಅದು ಅಷ್ಟೇ. ಈ ಧರ್ಮ ಏನು, ಏಕೆಂದರೆ ವಿವಿಧ ಸಂದರ್ಭಗಳಲ್ಲಿ ವಿವಿಧ ಪರಿಸ್ಥಿತಿಗಳಲ್ಲಿ ಎಲ್ಲರೂ ಒಂದು ಬಗೆ ಇರಲ್ಲ, ಎಲ್ಲರ ಜೀವನ ಒಂದು ಬಗೆ ಇರಲ್ಲ, ಬಗೆ ಬಗೆ ಇರುತ್ತವೆ, ಕಷ್ಟಗಳಿರುತ್ತವೆ. ಯಾರೋ ಎಲ್ಲೋ ಕಂಡು ಬರ್ತಾರೆ, ಏನೋ ಆಗಿಬಿಡ್ತದೆ. ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಶಾಸ್ತ್ರೋಕ್ತ ಧರ್ಮವನ್ನು ಆಯಾ ಸಂದರ್ಭಕ್ಕೆ ಹೊಂದಿಸಬೇಕು. ಇಲ್ಲದಿದ್ದರೆ ಈ ಧರ್ಮ ಸೂಕ್ಷ್ಮ ಒಂದು ಕಡೆ ಹೇಳಿದ್ದು ಇಷ್ಟೇ ಎನ್ನುವುದು ಸಾಮಾನ್ಯರಿಗೆ ಗೊತ್ತು, ಒಂದು ಕಡೆ ಹೇಳಿದ್ದು ಇನ್ನೊಂದು ಸಂದರ್ಭಕ್ಕೆ ಹೊಂದಿಸುವುದು ಎಲ್ಲರಿಂದ ಆಗಲ್ಲ. ಅದು ಪಂಡಿತರು, ಆ ಸೂಕ್ಷ್ಮ ಬುದ್ಧಿ ವಿವೇಕ ಇರುವವರೇ ಮಾಡ್ತಾರೆ. ಶೂರ್ಪಣಖಿದು ಗೊತ್ತಾಗಿ ಬಿಡ್ತದೆ, ಇಲ್ಲಿ ಹಿಡಿಂಬದ ಹೌದಾ ಅಲ್ಲವಾ ಗೊತ್ತಾಗ್ತಾ ಇಲ್ಲ. ಯಾರೋ ಒಬ್ಬರು ಹೇಳಿದ್ದರು ಹಿಡಿಂಬಿ ತಪ್ಪು ಏನು, ಈಗ ಎಲ್ಲರೂ ಅದೇ ಅದೇ ಹೇಳ್ತಾರೆ, ಗೊತ್ತಾಗ್ತಾ ಇಲ್ಲ ವ್ಯತ್ಯಾಸ, ಸೂಕ್ಷ್ಮ ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ. ತಪ್ಪ ಒಪ್ಪ ಗೊತ್ತಾಗ್ತಾ ಇಲ್ಲ. ಧರ್ಮ ಸೂಕ್ಷ್ಮ ದೊಡ್ಡ ದೊಡ್ಡವರಿಗೆ ಕಷ್ಟ. ಶಂಕರಾಚಾರ್ಯರೇ ಹೇಳ್ತಾರೆ, ದೊಡ್ಡ ದೊಡ್ಡವರಿಗೆ ಧರ್ಮ ಸೂಕ್ಷ್ಮ. ಮನು ಯಾಜ್ಞವಲ್ಕ್ಯ ಮನುಸ್ಮೃತಿ ಅಂಥವರೇ ಧರ್ಮ ಸೂಕ್ಷ್ಮ ಹೇಳ್ತಾರೆ. ಅವರು ಹೇಳಿದ್ದು 1000 ವರ್ಷದಿಂದ ಈಗ ಜನರಿದ್ದಾರೆ, ಅದನ್ನು ಕರೆಕ್ಷನ್ ಮಾಡಿ ಇದು ಎಂದು ಹೇಳುವಷ್ಟು ಧೈರ್ಯ ಯಾರಿಗೂ ಇಲ್ಲ. ಏಕೆ ಅಂದರೆ ಅವರು ಅತ್ಯಂತ ಸೂಕ್ಷ್ಮ ಬುದ್ಧಿ ಇರುವವರು. ಮನು ಅಂದರೆ ಸಾಮಾನ್ಯನಲ್ಲ, ಈಶ್ವರನ ಅಂಶ. ಅದಕ್ಕೋಸ್ಕರ ಆ ಧರ್ಮ ಸೂಕ್ಷ್ಮವನ್ನು ಹೇಳಿದ್ದಾನೆ. ಅದು ಎಲ್ಲರಿಗೂ ಅರ್ಥವಾಗಲ್ಲ. ಅದಕ್ಕೋಸ್ಕರ ಅದನ್ನು ಆಧುನಿಕ ಜೀವನಕ್ಕೆ ಹೊಂದಿಸಬೇಕೆಂದರೆ ಅಷ್ಟು ಸೂಕ್ಷ್ಮ ಬುದ್ಧಿ ಧರ್ಮ ಬುದ್ಧಿ ಇರುವವರೇ ಹೇಳಬಹುದು. ಎಲ್ಲರಿಗಿಲ್ಲ, ಎಲ್ಲರಿಗೆ ಧರ್ಮ ಬುದ್ಧಿ ಇಲ್ಲ. ಎಷ್ಟೋ ಜನರು ಮಾತಾಡಿ ನೋಡ್ತೀನಲ್ಲ, ನಾವು ಧರ್ಮ ಸೂಕ್ಷ್ಮ ನಿರ್ಣಯ ಮಾಡೋಣ ಅಂದರೆ ಜನರಿಗೆ ಅರ್ಥವಾಗ್ತಾ ಇಲ್ಲ. ಏನೇನೋ ಹೇಳಿಬಿಡ್ತಾರೆ, ಅಲ್ಲಲ್ಲ ಶಾಸ್ತ್ರದಲ್ಲಿ ಹಾಗೆ ಹೇಳಲಿಲ್ಲ. ನೀವು ಹಿಂದೆ ಮುಂದೆ ನೋಡದೆ ಹೇಳ್ತಾ ಇದ್ದೀರಿ, ಸಂದರ್ಭ ನೋಡಿ ಹಿಂದೆ ಹೇಳಿದ್ದನ್ನು ಇದಕ್ಕೆ ಸರಿಯಾಗಿ ಹೊಂದಿಸಿ ಏನೋ ಹೇಳಿಬಿಡ್ತಾ ಇದ್ದಾರೆ. ಅಲ್ಲ ಹೀಗೆ ಎಂದು ಬಿಡಿಸಿದ್ದರೆ ಅವ್ರು ಏನು ಗೊತ್ತಾಗಲ್ಲ. ನೋಡಿದ್ದಾರೆ ನೀವು ಹೇಳಿದರೆ ಸರಿಯಾಗಿ ಅನಿಸುತ್ತಾ ಇದೆ, ಬಟ್ ಅವ್ರು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಈ ಧರ್ಮ ಸೂಕ್ಷ್ಮ ಎಲ್ಲರಿಗೂ ಬರಲ್ಲ, ಕೆಲವರೇ ಇರುತ್ತಾರೆ ಆ ಸೂಕ್ಷ್ಮ ಬುದ್ಧಿ ಇರುವವರು. ಅಂಥವರೇ ಸ್ಮೃತಿಕಾರರು, ಧರ್ಮಶಾಸ್ತ್ರಗಳನ್ನು ಬರೆಯಬಲ್ಲರು. ಎಲ್ಲರೂ ಬರೆಯೋಕ್ಕಾಗಲ್ಲ. ಹೇಳಿದ್ದನ್ನು ಒಪ್ಕೊಂಡು ಆಚರಿಸ್ತಾರೆ ಹೊರತು ಆಚರಿಸೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಇದು ಧರ್ಮ ಇದರಲ್ಲಿ ಸೂಕ್ಷ್ಮವಾಗಿದೆ. ಆ ಧರ್ಮ ಸೂಕ್ಷ್ಮ ನನಗೇನು ಮೊದಲಿನಿಂದ ಇತ್ತು, ಆ ಬುದ್ಧಿ, ಆ ಧರ್ಮ ಸೂಕ್ಷ್ಮ ಬುದ್ಧಿ ಇತ್ತು. ಅನೇಕ ಧರ್ಮಶಾಸ್ತ್ರಗಳನ್ನು ನೋಡಿದೆ, ಓದಿದೆ, ಚಿಂತನೆ ಮಾಡಿದೆ. ಅದರಿಂದ ನನಗೆ ಈ ಭಾವ ಎನಿಸಿತು. ಅದರಿಂದ ನೋಡಿ, ಕಾಮೋಪಹತ ಚಿತ್, ಕಾಮ ಪದ ನೋಡಿಕೊಂಡು ಅಷ್ಟೇ. ಆ ಕಾಮ ಒಂದು ಪದ ನೋಡಿದರೆ ಕಾಮ ಹೇಳಿ ರಾಮಚಂದ್ರ ಅದೇ ಹೇಳಿದೆ ನೋಡಿ, ತೋರಿಸಿ. ನೀವು ಇಡೀ ರಾಮಾಯಣ ಎಲ್ಲಿ ಅರಣ್ಯಕಾಂಡದಲ್ಲಿ ಸೀತಾ ಅಪಹರಣ ಸಮಯದಿಂದ ಮತ್ತೆ ಸೀತಾ ವಾಪಸ್ ಬರುವವರೆಗೂ ಎಲ್ಲ ಕಡೆ ವಾಲ್ಮೀಕಿ ಕಾಮನೇ ಹೇಳ್ತಾನೆ. ಲಕ್ಷ್ಮಣನ ಜೊತೆಗೆ ಮಾತಾಡುವಾಗ ಕಿಷ್ಕಿಂಧ ಕಾಂಡದಲ್ಲಿ, ಸುಂದರ ಕಾಂಡದಲ್ಲಿ ಎಲ್ಲ ಕಡೆ ಕಾಮನೇ ಹೇಳ್ತಾನೆ. ಮರದನ್ನು ಕಾಮ ಎಂದು ಹೇಳ್ತೀರಾ? ಸಂದರ್ಭ ನೋಡಬೇಕು, ಕಾಮಶಬ್ದಕ್ಕೆ ಅರ್ಥವೇನೋ ನೋಡಬೇಕು. ಮೊನ್ನೆ ದಿವಸ ಪ್ರವಚನ ಮುಗಿದ ನಂತರ ಅವರು ಹೇಳಿದ್ದು ಒಳ್ಳೆಯದಾಯಿತು, ಅದರಿಂದ ಇಷ್ಟೆಲ್ಲ ಹೇಳ್ತಾರೆ. ನೀವು ಏನು ಹೇಳಿದ್ರೆ ನಮಗೆ ನಾನು ಹೀಗೆ ಮುಂದುವರಿಯುತ್ತಿದ್ದೆ. ಅವರು ಹೇಳುವುದರಿಂದ ಯಾರೊಬ್ಬರು ಹೇಳಿದರೆ, ಯಾರೋ ಇಬ್ಬರಲ್ಲಿ ಹೇಳಿದ್ದಾರೆ, ನೆನಪಿಲ್ಲ, ಯಾರೋ ಹೇಳಿದ್ದಾರೆ. ಅದು ಹೇಳಿದ ನೆನಪಿಟ್ಕೊಂಡು ನಾನು ಇದೆಲ್ಲ ವಿವರಿಸಬೇಕಾಗ್ತಾ ಇದೆ. ಇಲ್ಲದಿದ್ದರೆ ಧರ್ಮ ಸೂಕ್ಷ್ಮ ಗೊತ್ತಾಗಲ್ಲ. ಇದು ನೋಡಿ, ಕಾಮೋಪಹತ ಚಿತ್ತಾಂಗಿ. ಕಾಮ ಧರ್ಮಸಮ್ಮತವಾದರೆ ಅದು ಪವಿತ್ರ ಆಗುತ್ತದೆ, ಧರ್ಮ ವಿರುದ್ಧವಾದರೆ ತನಗೆ ಕಳಂಕ. ಈಗಿನ ಆವೇಶದಿಂದಲೇ ಅಲ್ಲ, ಮುಂದೆ ಏನಾಗುತ್ತದೆ, ಧರ್ಮಶಾಸ್ತ್ರ ಏನು ಹೇಳ್ತದೆ, ದೊಡ್ಡವರು ಏನು ಹೇಳ್ತಾರೆ, ದೊಡ್ಡವರ ಅಂಗೀಕಾರವಿದೇನು ಅದು ನೋಡಬೇಕು, ದೊಡ್ಡವರ ಅಂಗೀಕಾರ ನೋಡಬೇಕು. ಅದರಿಂದ ಕಳಂಕ ಆಗಬಾರದು ಅಲ್ಲವೇ, ಕಳಂಕ ಆಗಬಾರದು.
ನಾನು ಯಾರನ್ನು ಮದುವೆ ಮಾಡಿಕೊಳ್ತೀನೋ ಹೆಂಗಸು, ಯಾವ ಹೆಂಗಸು ಯಾವ ಪತಿಯನ್ನು ಮಾಡಿಕೊಳ್ತಾನೋ, ಹೆಂಗಸೇ ಆಗಲಿ ಗಂಡಸರೇ ಆಗಲಿ, ಯಾವ ಒಂದು ಹುಡುಗಿಯನ್ನು ಅಥವಾ ಹುಡುಗನನ್ನು ಮಾಡಿಕೊಂಡರೆ ಮದುವೆ ಆದ ನಂತರ ಅವರಿಗೆ ಸಮಾಜದಲ್ಲಿ ತನ್ನ ತಾಯಿ ತಂದೆಯ ದೃಷ್ಟಿಯಲ್ಲಿ ಏನಿರುತ್ತದೆ, ಆದರೆ ಇರುತ್ತದೆ. ಇಲ್ಲ ಅಂದರೆ ಅಂಥವರಿಗೆ ನಾವು ಮಾಡ್ಕೊಳ್ತೀವಿ ಅಂದರೆ ಏನರ್ಥ? ಅವರ ತಾಯಿ ತಂದೆ ಇಷ್ಟ ನೋಡಬೇಕು, ಸಮಾಜ ನೋಡಬೇಕು, ಧರ್ಮಶಾಸ್ತ್ರ ಏನು ಹೇಳ್ತದೆ ನೋಡಬೇಕು. ಅದೆಲ್ಲ ಬೇಡ, ನನಗೆ ಇಷ್ಟವಿದೆ ಮಾಡಿಲ್ಲದ್ರೆ ನಾನು ಬ್ಲ್ಯಾಕ್ ಮೇಲ್ ಮಾಡ್ತೀನಿ, ಸಾಯಿಸಿಬಿಡ್ತೀನಿ. ಈಗ ಅವ್ರು ಹೆದರ್ಕೊಂಡು ಆಯಿತು ಮಾಡ್ಕೊಳ್ತೀನಿ ಅಂದರೆ ಆಹಾ ಪುಣ್ಯಾತ್ಮ ಆಗ್ತಾನೆ. ಅದು ನೋಡಿ, ಅಲ್ಲಿ ನೋಡಿ ಭೀಮನಿಗಷ್ಟೇನು ಆಸಕ್ತಿ ಇಲ್ಲ, ಆದರೆ ಅಲ್ಲಿ ದೇವಯಾನಿ, ಶರ್ಮಿಷ್ಠ, ಅವನ ಹೆಸರೇನು, ಯಯಾತಿ ಮೋಹ, ಅವ್ರಿಗೆ ಮಹಾಭೋಗಪರಾಯಣ, ಅವ್ರಿಗೆ ಮಹಾಕಾಮಿ, ಆದರೂ ಧರ್ಮಕ್ಕೆ ಹೆದರ್ಕೊಳ್ತಾನೆ. ಅದು ನೋಡಿ ವಿಚಿತ್ರ ಪದ್ಧತಿ. ದೇವಯಾನಿ ನೋಡಿದರೆ ಇಷ್ಟವಾಯಿತು, ಅಮ್ಮೋ, ಆದರೂ ಮನಸ್ಸು ನಿಗ್ರಹಿಸಿಕೊಂಡು ಬೇಡ, ಏಕೆ ಧರ್ಮ ಅಲ್ಲ, ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ ಅವರಿಂದ ನೇರಾಗಿ ಹೇಳ್ತಾನೆ, ಇದು ಧರ್ಮ ಅಲ್ಲ, ನಾನು ಒಪ್ಪಲ್ಲ ಹೇಳ್ತಾನೆ. ಆವಾಗ ಅವರ ತಂದೆಯನ್ನು ಕರೆದು ಅವರ ತಂದೆ ಒಪ್ಪಿಕೊಂಡು ಆಶೀರ್ವಾದ ಮಾಡಿದರೆ ಆಯಿತು ಎಂದು ಒಪ್ಕೊಳ್ತಾರೆ. ಅಂದರೆ ಆಸೆ ಇದ್ದರೂ ಅದು ಧರ್ಮಸಮ್ಮತವಾಗಿದ್ದರೆ ಒಪ್ಪಬೇಕು, ಇಲ್ಲದಿದ್ದರೆ ಅದಲ್ಲೇ ಅಷ್ಟೇ ಬಿಡಬೇಕು. ಇಷ್ಟಾದರಿದ್ದರೆ ಧರ್ಮಾತ್ಮ ಅಲ್ಲವೇ, ಇಷ್ಟಾದರೆ ಇರಲಿ, ಇಲ್ಲದಿದ್ದರೆ ಈ ಕಾಲದಲ್ಲಿ ನಮಗೆ ಇಷ್ಟ ಇದೆ, ಏನು ಇಷ್ಟವಿರದೆ ಪ್ರೇಮನೇ ಎಲ್ಲಕ್ಕಿಂತ ಹೆಚ್ಚಿಂದು. ಪ್ರೇಮೆಯಿಂದ ಜಾತಿ ಇಲ್ಲ, ಮತ ಇಲ್ಲ, ಧರ್ಮ ಇಲ್ಲ, ಎಲ್ಲಕ್ಕತೀತ. ಈ ಸಿನಿಮಾ ಹೇಳ್ತದೆ ನೋಡಿ, ರಾಕ್ಷಸರ ಸಿನಿಮಾ ಎಂದು ಹೇಳಿದ್ದೀನಲ್ಲ ಅವನೇ. ಅವರು ಎಲ್ಲ ಧರ್ಮವನ್ನು ಉಲ್ಲಂಘಿಸುವಂತೆ ಕಥೆ ಹೇಳಿದ್ದರೆ ಆ ಕಥೆಯನ್ನು ಏನು ಹೇಳಬೇಕು? ಧರ್ಮಾತ್ಮ ಕಥೆ ಹೇಳಬೇಕಾ, ಧಾರ್ಮಿಕ ಕಥೆ ಹೇಳಬೇಕಾ? ಧರ್ಮ ಉಲ್ಲಂಘಿಸುವಂತೆ ಮಾಡುತ್ತಾ ಇವೆ ಈ ಸಿನಿಮಾಗಳು. ಇದು ಆಸುರ ಕಥೆ ಆಗುತ್ತೆ. ಪ್ರೇಮನೇ ಎಲ್ಲಕ್ಕಿಂತ, ಈ ಪ್ರೇಮ ಅಂದರೆ ಏನರ್ಥ? 3 ದಿವಸ ಪ್ರೇಮ, ಏಕೆ ಅದು ಮೋಹ ಕಂಡು ಬರ್ತಾನೇ ಇದೆ. ಧರ್ಮವನ್ನು ಉಲ್ಲಂಘಿಸಿದಾಗ ಪ್ರೇಮ ಹೇಗಾಯಿತು? ಧರ್ಮ ಅಂದರೇನು? ದೂರದೃಷ್ಟಿ ಇರಬೇಕು, ಮುಂದಿನ ದೃಷ್ಟಿ ಇಲ್ಲದವನಿಗೆ, ಈಗಿನ ಕ್ಷಣಿಕ ಆವೇಶದಲ್ಲಿರುವವರಿಗೆ, ದೂರದೃಷ್ಟಿ ಇಲ್ಲದವನಿಗೆ ಅದು ಪ್ರೇಮ ಹೇಗಾಗುತ್ತದೆ? ದೂರದೃಷ್ಟಿ ಇದ್ದರೆ ಮನಸ್ಸು ನಿಗ್ರಹ ಇದೆ, ಬುದ್ಧಿ ಇದೆ, ಶುದ್ಧವಾಗಿದೆ, ದೂರ ನೋಡಿಕೊಂಡು ಧರ್ಮವೆಲ್ಲ ನೋಡಿ ಹಿಂದಿನವರು ಹಿರಿಯರ ಆಶೀರ್ವಾದ ಎಲ್ಲರನ್ನು ಒಪ್ಪಿಕೊಂಡರೆ ಒಪ್ಕೊಳ್ತೀವಿ, ಇಲ್ಲದಿದ್ದರೆ ಅವರ ಯಾತಿ ಹೇಳಿದ ನಾನು ಒಪ್ಪಲ್ಲ ಎಂದು ನಿರಾಕರಿಸಿದ. ಏಕೆ? ಧರ್ಮ ಅಲ್ಲದಿದ್ದರೆ ಇಷ್ಟವಿದ್ದರೂ ನಾನು ಬಿಡ್ತೀನಿ, ಇಷ್ಟವಿದ್ದರೂ ಅವಳು ಸುಂದರವಾಗಿದ್ದಾಳೆ ಆದರೆ ನಾನು ಮಾಡ್ಕೊಳ್ಳಲ್ಲ, ಅವಳಿಗೆ ಇಷ್ಟವಿದೆ, ಅವಳೇ ಹೇಳ್ತಾ ಇದ್ದಾರೆ ಮಾಡ್ಕೋ ಎಂದು, ಯಾರು? ದೇವಯಾನಿ. ಇಷ್ಟವಿದ್ದರೂ ನಾನು ಮಾಡಲ್ಲ, ಏಕೆ? ಅದು ಅಧರ್ಮ ಆಗುತ್ತದೆ ನೋಡಿ. ಇಷ್ಟವಿದ್ದರೂ ಬಿಟ್ಟುಬಿಟ್ಟ, ನಂತರ ಆಶೀರ್ವಾದ ಮಾಡಿದರೆ ಒಪ್ಕೊಂಡು. ಇಷ್ಟಾದರೆ ಇರಬೇಕು. ಈ ಶಾಸ್ತ್ರಗಳು 4 ಪುರುಷಾರ್ಥ ಹೇಳ್ತವೆ, ಧರ್ಮ, ಅರ್ಥ, ಕಾಮ, ಮೋಕ್ಷ 4 ಹೇಳ್ತವೆ. ಕೇವಲ ಮೋಕ್ಷನೂ ಹೇಳ್ತವೆ, ನಿಷ್ಕಾಮ ಕರ್ಮ ಮುಂದೆ ಹೇಳ್ತವೆ, ಅಲ್ಲೆಲ್ಲಿ ಹೇಳ್ತವೆ. ಕೆಲವು ಕಡೆ ಶಾಂತಿ ಪರ್ವ ಬಂದಾಗ ಬೇಕಾದಷ್ಟು ವೈರಾಗ್ಯ ಇದೆ, ವೈರಾಗ್ಯ ಅಧ್ಯಾಯಗಳು ಹೋಗ್ತಾನೇ ಇರುತ್ತದೆ. ವೈರಾಗ್ಯ ಹೇಳುವುದು, ಅಲ್ಲಿ ಮೋಕ್ಷ ಪುರುಷಾರ್ಥ ಹೇಳುವುದು. ಬಟ್ ಇದರಲ್ಲಿ ಎಲ್ಲ ಹೇಳ್ತದೆ, ಧರ್ಮ, ಅರ್ಥ, ಕಾಮ, ಮೋಕ್ಷ. ಅರ್ಥ ಸಂಪಾದನದಲ್ಲಿಯೂ ಹೇಗಿರಬೇಕು? ಮೋಸ ಮಾಡಿ ಹಣ ಸಂಪಾದಿಸಬಾರದು. ಪಾಂಡವರು ಪ್ರಾಣ ಹೋಗುತ್ತಿದ್ದರೂ ಮೋಸ ಮಾಡಿ ರಾಜ್ಯ ಸಂಪಾದಿಸಬಾರದು. ಧರ್ಮದಿಂದಲೇ ರಾಜ್ಯವನ್ನು ಸಂಪಾದಿಸಬೇಕು. ಇಲ್ಲದಿದ್ದರೆ ಕಾಡುಗೆ ಹೋದರೆ ಹೊರತು ಅನ್ಯಾಯದಿಂದ ರಾಜ್ಯ ಕಿತ್ತು. ಭೀಮ ಹೇಳ್ತಾನೆ, ನಾವು ಯುದ್ಧ ಮಾಡಿ ನಮ್ಮ ರಾಜ್ಯ ಕಿತ್ಕೊಳ್ಳೋಣ, ಅದು ಅಧರ್ಮ ಆಗುತ್ತದೆ, ಬೇಡ. ನಮಗೆ ಅನ್ಯಾಯವಾಗಿದೆ, ಕಾಡಿನಲ್ಲಿದ್ದೇವೆ, ಧನ ಸಂಪಾದನಾದರೂ ಧರ್ಮದಿಂದಲೇ ಆಗಬೇಕು, ಅಧರ್ಮದಿಂದ ಆಗಬಾರದು, ಬೇಡ ಹೇಳ್ತಾನೆ. ಧರ್ಮರಾಜ ಬೇಡ ಹೇಳ್ತಾನೆ. ನಾವು ಪೂರ್ತಿ 12 ವರ್ಷ 1 ವರ್ಷ ಅರಣ್ಯವಾಸ ಅಜ್ಞಾತವಾಸ ಮುಗಿಸಿಕೊಂಡು ಬಂದು ಕೇಳೋಣ, ಆವಾಗ ಕೊಡದಿದ್ದರೆ ಯುದ್ಧ ಮಾಡೋಣ. ಬಟ್ ಈಗಲೇ ಮಧ್ಯದಲ್ಲೇ ಮಾಡುವುದು ಅದು ಧರ್ಮ ಅಲ್ಲ. ಪರಾಕ್ರಮದಿಂದ ಕಿತ್ಕೊಳ್ಳಬಹುದು, ಆದರೆ ಅದು ರಾಜರು ಕೆಲವರು ಮಾಡ್ತಾರೆ, ಅದು ರಾಜಸ ಧರ್ಮ. ಇನ್ನೊಬ್ಬರ ಮೇಲೆ ದಾಳಿ ಮಾಡಿ ದಂಡಯಾತ್ರೆ ಮಾಡಿ ಕಿತ್ಕೊಂಡರೆ ಯಾರು ಪವರ್ಫುಲ್ ಇರುತ್ತಾರೋ ಇನ್ನೊಬ್ಬರನ್ನು ಯುದ್ಧದಲ್ಲಿ ಸೋಲಿಸಿ ತಗೊಳ್ಳಬಹುದು ರಾಜ್ಯ, ಆದರೆ ಅದು ರಾಜಸ ಧರ್ಮ ಆಗುತ್ತದೆ, ಉತ್ತಮ ಸಾತ್ವಿಕ ಧರ್ಮ ಅಲ್ಲ. ಅದರಿಂದ ನಾವು ಒಪ್ಪಿಕೊಂಡು ಕಾಡುಕು ಬಂದಿದ್ದೇವೆ, ಬೇಡ, ನಾವು ಪೂರ್ತಿ ಕಾಡುವಾಸ ಅನುಭವಿಸೇ ಹೋಗಬೇಕು. ಅದು ನೋಡಿ, ಅದು ಧರ್ಮ. ಪರಾಕ್ರಮದಿಂದ ಕಿತ್ಕೊಳ್ಳಬಹುದು, ಬಟ್ ಬೇಡ, ಇದು ಧರ್ಮ ಹೇಳ್ತದೆ. ಪರಾಕ್ರಮ ಇನ್ನೊಬ್ಬರನ್ನು ಕಿತ್ಕೊಳ್ಳಬಹುದು, ಅಲ್ಲ, ಕೋರ್ಟಿನಿಂದಲೇ ನ್ಯಾಯದಿಂದಲೇ ಪಡ್ಕೊಳ್ಳೋಣ, ಬೇಕಾದರೆ ಹೆದರಿಸಿ ತಗೊಳ್ಳಬಹುದು, ಬಟ್ ಬೇಡ. ಅದು ನಮ್ಮದೇ, ನಮಗೆ ಬರತಕ್ಕದ್ದೇ, ಆದರೆ ಕಾನೂನಿನಿಂದಲೇ ಹೋಗೋಣ, ಕಾನೂನಿನಿಂದಲೇ ಪಡೆಯೋಣ, ಇದು ಧರ್ಮ. ಹಾಗೆ ಧರ್ಮರಾಜ ಹೇಳ್ತಾನೆ, ಅರ್ಥ ಪುರುಷಾರ್ಥವು ಧರ್ಮಸಮ್ಮತವಾಗಿರಬೇಕು, ಕಾಮ ಪುರುಷಾರ್ಥವು ಧರ್ಮಸಮ್ಮತ ಕಾಮವೇ ಇರಬೇಕು, ಧರ್ಮ ವಿರುದ್ಧ ಇರಬಾರದು. ಧರ್ಮ ವಿರುದ್ಧೋ ಕಾಮೋ ಭೂತೇಶು ಕಾಮೋಸ್ಮಿ ಭರತ ಋಷಭ, ಎಲ್ಲಿ ಬರ್ತದೆ? ಎಲ್ಲಿ? 10ನೇ ಅಧ್ಯಾಯನ 11. ಧರ್ಮ ಅವಿರುದ್ಧ
ಧರ್ಮಾವಿರುದ್ಧ. ಆ ಮಾ ದೀರ್ಘ ಇದೆ ನೋಡಿ, ಮಾ ದೀರ್ಘ ಅಂದ್ರೇನು? ಸವರ್ಣ ದೀರ್ಘ ಸಂಧಿ. ಧರ್ಮ ಅವಿರುದ್ಧ, ಧರ್ಮಾವಿರುದ್ಧ. ಧರ್ಮ ವಿರುದ್ಧ ಅಲ್ಲ, ಧರ್ಮಾವಿರುದ್ಧ. ಧರ್ಮಕ್ಕೆ ಅವಿರುದ್ಧವಾದ ಕಾಮ. ಕಾಮದಲ್ಲಿ ಧರ್ಮ ಸಮ್ಮತ ಇರಬೇಕು. ಕಾಮ ಇದ್ದರೂ ಇದು ಧರ್ಮಕ್ಕೆ ವಿರುದ್ಧ ಅಂದರೆ ಬಿಡಬೇಕಷ್ಟೆ. ಮೊದಲು ಹೋಗುವಾಗಲೇ ಇದು ಧರ್ಮ ಸಮ್ಮತವ ನೋಡಿಕೊಂಡೇ ಹೋಗಬೇಕು. ಮನಸ್ಸು ಜಾರ್ತಾ ಇದೆ ಅಂದರೆ ನಿಗ್ರಹ ಮಾಡಿ ಇದು ಧರ್ಮ ವಿರುದ್ಧ ಬೇಡ ಎಂದು ಬಿಟ್ಟುಬಿಡಬೇಕಷ್ಟೇ. ಹಾಗೂ ಅದು ನಿಗ್ರಹ. ಏಕೆ? ಮೊದಲು ಕಷ್ಟ ಅನಿಸುತ್ತದೆ ನಿಗ್ರಹಿಸುವಾಗ ತುಂಬ ಕಷ್ಟವಾಗಿದ್ದರೂ ಇದು ಮುಂದೆ ಮುಂದೆ ಒಳ್ಳೆಯದಾಗುತ್ತದೆ. ಇಲ್ಲದಿದ್ದರೆ ಇದು ನನಗೆ ಕಾಮನೇ ಮುಖ್ಯ ಅಂದ್ಕೊಂಡರೆ ಈಗ ಮುಳುಗುತ್ತಾನೆ. ಮುಂದೆ ಇದಕ್ಕೆ 4 ಪಟ್ಟು 10 ಪಟ್ಟು ದುಃಖ ಅನುಭವಿಸಬೇಕಾಗ್ತದೆ. ಈ ಒಂದು ಚೂರು ಸುಖಕ್ಕೆ 10 ಪಟ್ಟು ದುಃಖ ಅನುಭವಿಸಬೇಕಾಗ್ತದೆ. ಅದಕ್ಕೋಸ್ಕರ ಶಾಸ್ತ್ರ ಹೇಳುವುದು ನಿಗ್ರಹವೇ, ಇಂದ್ರಿಯ ನಿಗ್ರಹ, ಮನೋನಿಗ್ರಹವೇ ಶಾಸ್ತ್ರ. ಇಲ್ಲದಿದ್ದರೆ ಶಾಸ್ತ್ರ ಏಕೆ? ನಮಗೆ ಗೊತ್ತಿಲ್ಲವಾ? ಯಾರೋ ಇಷ್ಟಪಟ್ಟರೆ ಹೋಗ್ತೀನಿ ಅಷ್ಟೇ. ಆಧುನಿಕ ಸಿನಿಮಾ ಅವರು ಇಷ್ಟ ಅಂದರೆ ಯಾರು ಬೀದಿಯಲ್ಲಿ ಕಂಡು ಬಂದರೆ ಅವನೇ ಪತಿ ಅಲ್ಲವೇ? ಎಷ್ಟೊತ್ತಂದರೆ 3 ನಿಮಿಷ ಪತಿ ಅಷ್ಟೇ. మరి ಇದು ಧರ್ಮನಾ? ಇದಕ್ಕೆ ಪ್ರಾಣಿಗಳಿಗಿಂತ ನೀಚ. ಪ್ರಾಣಿಗಳಾದರೆ ಹೀಗಿರಲ್ಲ. ಪ್ರಾಣಿಗಳಿಗೆ ಅದಕ್ಕಿಂತ ಬುದ್ಧಿ ಹೆಚ್ಚಿರುತ್ತದೆ. ಈಗಿನ ಕಾಲದ ಸಿನಿಮಾ ಅದೇ ಹೇಳ್ತದೆ. ಅದಲ್ಲ. ಧರ್ಮಶಾಸ್ತ್ರ ಹೇಳುವುದು ಧರ್ಮಸಮ್ಮತವಾದ ಇಂದ್ರಿಯ ಮನಸ್ಸುಗಳನ್ನು ನಿಗ್ರಹ ಮಾಡ್ಕೋ. ಕಾಮ ಇದ್ದರೂ ಧರ್ಮ ನೋಡಿ. ಅಂದರೆ ಏನು? ಯಾರ ಜೊತೆಗೆ ಸಂಬಂಧವಿರುತ್ತದೋ ಇವರಿಬ್ಬರ ಸಂಬಂಧ ಧರ್ಮಸಮ್ಮತ ಇರಬೇಕು. ಇದರಿಂದ ನನಗೆ ಕಳಂಕ ಬರಬಾರದು, ಇವರಿಗೆ ಕಳಂಕ ಬರಬಾರದು, ಸಮಾಜದಲ್ಲಿ ಕೆಟ್ಟ ಹೆಸರು ಬರಬಾರದು. ಮುಂದಿನ ದಿವಸ ನಮಗೆ ಇಬ್ಬರಿಗೆ ಸುಖವಾಗಿ ಜೀವನ ಇರಬೇಕು. ಮುಂದೆ ಸಮಾಜದಲ್ಲಿ ಆದರ ಇರಬೇಕು. ನಾವು ಇನ್ನೊಂದು ಸತ್ಕರ್ಮ ಮಾಡುವಷ್ಟು ನಮ್ಮ ಉತ್ಸಾಹ ಧರ್ಮ ಇರಬೇಕು. ಒಂದು ಸಲ ತಪ್ಪು ಮಾಡಿದ್ದರೆ ಮುಂದಿನ ದಿವಸ ನನ್ನನ್ನು ಮೇಲೆ ನನಗೆ ಚೀಚಿ ಅನಿಸಿದ್ದರೆ ನಮ್ಮ ತೇಜೋವಧ ಎಂದು ಹೇಳ್ತಾರೆ ಗೊತ್ತಾ? ನನ್ನ ಆತ್ಮವಿಶ್ವಾಸ, ಆತ್ಮಗೌರವ ಹೋಗಿಬಿಡ್ತದೆ. ಸೆಲ್ಫ್ ರೆಸ್ಪೆಕ್ಟ್ ನಾಶವಾಗಿ ಬಿಡ್ತದೆ. ನನ್ನ ಮೇಲೆ ನನಗೆ ಆದರ ಹೋಗುವಂತೆ ಮಾಡಿದ್ದರೆ ಇವತ್ತು ತಪ್ಪು ಏನೋ ಆವೇಶದಿಂದ ಮಾಡ್ತೀನಿ, ನಾಳೆ ದಿವಸ ನನ್ನದು ನನಗೆ ನೆನಪಾದರೆ ಚೀಚಿ ಅನಿಸುತ್ತದೆ. ತನ್ನ ಮೇಲೆ ತನಗೆ ಆದರ ಹೋಗುವಂಥ ಕೆಲಸ ಯಾವುದು ಮಾಡಬಾರದು ಮನು ಹೇಳ್ತಾನೆ. ಯಾವ ಕೆಲಸ ಮಾಡಿದ್ದರೆ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಡೌನ್ ಆಗುತ್ತದೋ, ತೇಜೋವಧ ಎಂದು ಸಂಸ್ಕೃತದಲ್ಲಿ ಹೇಳ್ತೀವಿ, ನಿಮ್ಮ ತೇಜಸ್ಸು ಕಮ್ಮಿ ಆಗ್ತದೆ. ಸಮಾಜದಲ್ಲಿ ಮುಖವನ್ನು ಎತ್ತುಕೊಂಡು ತಿರುಗಕ್ಕಾಗಲ್ಲ, ಮುಖ ಎತ್ತಿ ತಿರುಗಕ್ಕಾಗಲ್ಲ, ಮುಖ ತಲೆ ಬಗ್ಗಿಸಿಕೊಳ್ಳಬೇಕಾಗ್ತದೆ. ನಾಚಿಕೆ ಪಟ್ಕೊಳ್ಳಬೇಕಾಗಿರುವ ಕೆಲಸ ಮಾಡಬಾರದು. ಏನು ಮಾಡಿದ್ದರೆ ಮುಂದಿನ ದಿವಸ ನಾಚಿಕೆ ಇಲ್ಲದಂತೆ ಧೈರ್ಯವಾಗಿರಬೇಕು. ಅಂಥದ್ದು ಇರುವುದಾದರೆ ಅದು ಧರ್ಮ. ಮನು ಇದೇ ಹೇಳ್ತಾನೆ. ಎಲ್ಲ ಶಾಸ್ತ್ರಗಳದೇ ಹೇಳ್ತದೆ, ನಮ್ಮ ಲೌಕಿಕರು ಹೇಳ್ತಾರೆ, ಬುದ್ಧಿವಂತರು ಹಿರಿಯರು ಅದೇ ಹೇಳ್ತಾರೆ. ಇವತ್ತು ಆವೇಶದಿಂದ ಮಾಡ್ತೀವಿ, ನಾಳೆ ದಿವಸ ಮುಖ ಎತ್ತುಕೊಂಡು ತಿರುಗಕ್ಕಾಗಲ್ಲ, ಮುಖ ತೋರಿಸೋಕ್ಕಾಗಲ್ಲ ಎಲ್ಲರಿಗೆ. ಏನು ಮಾಡಿದ್ದರೆ ಮುಖ ಎತ್ತುಕೊಂಡು ಧೈರ್ಯದಿಂದ ಎಲ್ಲರ ಎದುರಾಗಿ ಹೇಳ್ತೀವೋ ಹಾಗೆ ಇರಬೇಕು, ಅದು ಧರ್ಮ. ಈಗ ಆವೇಶದಿಂದ ಮಾಡಿ ಮತ್ತೆ ಕಳಂಕ ಇರುತ್ತದೆ, ಮುಖ ಎತ್ಕೊಳ್ಳೋಕ್ಕಾಗಲ್ಲ. ಏನು ಊರು ಬಿಟ್ಟೆ ಬೇರೆ ಊರಿಗೆ ಹೋಗ್ತಾರೆ, ಮತ್ತು ಯಾರೋ ಕಂಡು ಬರ್ತಾರೆ, ನಮ್ಮ ಊರಿನವ್ರು ಇಲ್ಲಿ ಬಂದನ, ಏಕೆ ಬಂದವರು ಯಾರೋ ಹೇಳಿಬಿಡ್ತಾರೆ, ಅವ್ರಿಗೆ ಕೋಪ ಬರ್ತದೆ. ಅಯ್ಯೋಯ್ಯಪ್ಪ, ಅವ್ರು ಅಲ್ಲಿಗೆ ಬಂದನು, ಇಲ್ಲಿಗೆ ಬಂದು ಇಲ್ಲಿ ಸುತ್ತು ಜನರಿಗೆಲ್ಲ ಹೇಳಿಬಿಟ್ಟನಪ್ಪ, ನನ್ನನ್ನು ಎಲ್ಲಿಂದಲೋ ಓಡಿ ಬಂದೆ, ಏನೋ ತಪ್ಪು ಮಾಡಿದೆ, ಇವರೆಲ್ಲರಿಗೆ ಹೇಳಿಬಿಟ್ಟನಪ್ಪ. ಪೂರ್ವಕಾಲದಲ್ಲಿ ದೇಶ ಬಹಿಷ್ಕರಣ ಎಂದು ಹೇಳುತ್ತಿದ್ದರು ಗೊತ್ತಾ? ಏಕೆ ಗೊತ್ತಾ? ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಿಬಿಟ್ಟರೆ ದೇಶ ಬಹಿಷ್ಕಾರ ಮಾಡಿದರೆ ಅವ್ರಿಗೆ ಗೊತ್ತಾಗ ಅಲ್ಲೇನೋ ಪಾಪ ಮಾಡಿದ, ಅದಕ್ಕೋಸ್ಕರ ಇಲ್ಲಿ ಬಂದಾಯಿತು. ಅಲ್ಲೇನೋ ಪಾಪ ಮಾಡಿ, ಯಾಕಂದರೆ ತನ್ನ ಊರಿನಲ್ಲೇ ತನ್ನ ಜನರ ಮಧ್ಯೆನೇ ಇದ್ದು ಸಜ್ಜನರೆಂದು ಎನಿಸ್ಕೊಳ್ಳಬೇಕು. ಇಲ್ಲೇನು ತಪ್ಪು ಮಾಡಿದರೆ ಓಡಿ ಬೇರೆ ಕಡೆ ಹೋಗ್ತಾನೆ. ಬೇರೆ ಕಡೆ ಹೋದರೆ ಗೊತ್ತಾಗುತ್ತದೆ ಇವನೇನೋ ಪಾಪ ಮಾಡಿದ, ಜನರಿಗೆ ಯಾರೋ ಮೂಲಕ ಗೊತ್ತಾಗಿ ಬಿಡ್ತದೆ. ಈಗ ಅವರಿಗೆ ಮುಖ ಎತ್ಕೊಳ್ಳೋಕ್ಕಾಗಲ್ಲ. ಆದ್ದರಿಂದ ಹಾಗೆ ಹೋಗಬಾರದು, ಆದರದಿಂದ ಹೋಗು ಅಲ್ಲವೇ. ಏನೋ ತಪ್ಪು ಮಾಡಿ ಪನಿಷ್ಮೆಂಟಾಗಿ ಈ ದೇಶ ಬಹಿಷ್ಕರಣ ಆಗಿ ಹೋದರೆ ಅದಲ್ಲ. ನಿಜವಾದ ಧರ್ಮದಿಂದ ಸಜ್ಜನರಾಗಿ ಧರ್ಮಾತ್ಮರಾಗಿ ಒಳ್ಳೆಯ ಕೆಲಸದಿಂದ ಹೋಗಲಿ, ಎಲ್ಲಿ ಹೋದರೂ ಆದರ ಇರುತ್ತದೆ. ಏಕೆ? ಪಾಪ ಏನು ಮಾಡಲಿಲ್ಲ, ಹಾಗಿರಬೇಕು, ಅದು ಧರ್ಮ. ಆದ್ದರಿಂದ ಅವರು ಏನು ಹೇಳ್ತಾರೆ ನೋಡಿ, ಕಾಮೋಪಹತ ಚಿತ್ತಾಂಗೀಂ ಭಜಮಾನಾಂ ಭಜಸ್ವಮಾಂ. ನನಗೆ ನಿನ್ನ ಮೇಲೆ ಪ್ರೀತಿ ಇದೆ. ಒಬ್ಬನು ಪ್ರೀತಿಯಿಂದ ಬಂದರೆ, ಧರ್ಮಸಮ್ಮತವಾಗಿ ಪ್ರೀತಿಯಿಂದ ಬಂದರೆ ಅವರನ್ನು ಒಪ್ಪಿಕೊಳ್ಳುವುದು ಧರ್ಮ. ನಿಮಗೆ ಬೇರೆ ಕಾರಣವಿದ್ದರೆ ಧಾರ್ಮಿಕ ಕಾರಣ ಇರಬೇಕು, ಸುಮ್ಮನೆ ಒಪ್ಪಲ್ಲ ಎಂದಲ್ಲ. ಯಾವುದೋ ಧರ್ಮಸಮ್ಮತವಾದ ಕಾರಣ ಇದ್ದರೆ, ಅಲ್ಲ ನನಗೆ ಬೇರೆ ಧರ್ಮ ಇದೆ, ಬೇರೆ ಕರ್ತವ್ಯಕ್ಕೆ ಅಡ್ಡಿ ಬರುತ್ತದೆ, ನಾನು ಒಪ್ಪಲ್ಲ. ಅಥವಾ ನನಗೆ ವೈರಾಗ್ಯ ಇದೆ, ನಾನು ಸನ್ಯಾಸಿ ಆಗ್ತೀನಿ, ನನಗೆ ಇಷ್ಟವಿಲ್ಲ, ಅದು ಬೇರೆ. ನೋಡಿ, ಬೇರೆ ಧರ್ಮ ಇದ್ದರೆ ಮಾಡಲ್ಲ, ಒಪ್ಪಲ್ಲ. ಅಥವಾ ಬೇರೆ ಇನ್ನೇನಾದರೂ ಕರ್ತವ್ಯ ಧರ್ಮಕ್ಕೆ ಅಡ್ಡಿ ಬಂದರೆ ಒಪ್ಪಲ್ಲ. ಆವಾಗ ಇವರು ನೋಡಿಕೊಂಡು ಇವರು ಯಾರೇ ಆಗಲಿ,
ಇಷ್ಟವಿದ್ದರೆ ನಿಮಗೆ ಆ ಅಡ್ಡಿ ಏನೋ ತೆಗೆದು ನಿಮಗೆ ಧರ್ಮಸಮ್ಮತವಾಗುವಷ್ಟು ಮಾಡಿ ಒಪ್ಪಬೇಕು. ಅದು ಅಲ್ಲ ಅಂದರೆ ಬಿಟ್ಟು ಬಿಡಬೇಕು. ಆಗಲ್ಲ, ನಿಮಗೆ ಧರ್ಮಕ್ಕೆ ವಿರುದ್ಧವಾದರೆ ಅವರು ಬೇಡ ಅಂದರೆ ಬಿಟ್ಟು ಹೋಗು, ಅಷ್ಟೇ. ಮತ್ತೆ ಅವರು ಅಡ್ಡಿ ಮಾಡಬೇಡ. ಅದು ಧರ್ಮಾತ್ಮನ ಲಕ್ಷಣ. ಅಷ್ಟೇ. ಅವರು ನನ್ನ ನಿರಾಕರಿಸ್ತೀಯಾ, ನಿನ್ನನ್ನು ಮುಖ ಮೇಲೆ ಆ್ಯಸಿಡ್ ಹಾಕ್ತೀನಿ. ಇದೇನಪ್ಪ, ಇದು ಅಸುರ ಅಲ್ಲದಿದ್ದರೆ ಇದು ಹಿಡಿಂಬಾಸುರ ಬುದ್ಧಿ. ಇದು ನಿಮ್ಗೆ ಇಷ್ಟವಿಲ್ಲ ಅಂದರೆ ಮುಖ ಮೇಲೆ ಆ್ಯಸಿಡ್ ಹಾಕ್ತಾನೆ. ಇದು ಏನರ್ಥ? ಪೂರ್ವ ಕಾಲದಲ್ಲಿ ಇಂಥವರನ್ನು ಕೋರ್ಟಿಗೆ ಹಾಕಿ ಬೇಲ್ ಕೊಟ್ಟು ಏನೋ ಮಾಡಿ ಕೇಸ್ ಮಾಡಿ ಮೂರು ವರ್ಷ ಅವರಿಗೆ ಹಾಕಿಬಿಟ್ಟು ಮತ್ತೆ ಅವ್ರನ್ನ ಬಿಡು, ಏನಿಲ್ಲ, ತಕ್ಷಣವೇ ಸಾಯಿಸು. ಇದಕ್ಕೆ ಇವರೇನು ಹೇಳ್ತಾರೆ, ಆತತಾಯಿ ಎಂದು ಶಾಸ್ತ್ರ ಇತ್ತು. ಆತತಾಯಿಗೆ ತಕ್ಷಣವೇ ವಧ, ಇನ್ನು ಬೇರೆ ಕೋರ್ಟ್ ಕೇಸು ಬೇಕಾಗಿಲ್ಲ. ಪೂರ್ವಶಾಸ್ತ್ರ ಹೇಳ್ತದೆ ತಕ್ಷಣವೇ ವಧ ಅಷ್ಟೇ. ಆ ತಕ್ಷಣ ವಧ ತೆಗೆದು ಬಿಟ್ಟರು. ಯಾರು? ಇದೆಲ್ಲ ಬ್ರಿಟಿಷ್ ಕಾಲ. ಈ ಬ್ರಿಟಿಷ್ ಕಾಲದಲ್ಲೆಲ್ಲ ಗುಂಡಾಗಳಿಗೆ ಅನುಕೂಲ, ಸಜ್ಜನರು ನರಳಿ ಹೋಗಬೇಕು. ದುಷ್ಟರಿಗೆ ಅನುಕೂಲ ಕಾನೂನು ಈ ಬ್ರಿಟಿಷರು ತಂದಿದ್ದೆ. ಬ್ರಿಟಿಷರು ತಂದಿರುವ ಕಾನೂನು ಗುಂಡಾಗಳಿಗೆ ಅನುಕೂಲ. ಮೊಘಲ್ ಪರಿಪಾಲನದಲ್ಲಿರುವಾಗ ಅವರಿಗೆ ಅನುಕೂಲ. ಅವರು ಎಷ್ಟು ಗುಂಡಾಗಳಾದರೂ ಅವರಿಗೆ ಅನುಕೂಲ ಕಾನೂನು. ನಾವು ಎಷ್ಟು ಸಜ್ಜನರಾಗಿದ್ದರೂ ನಮಗೆ ಪ್ರತಿಕೂಲ. ಮೊಘಲರೇನೋ ತಮಗೆ ಅನುಕೂಲ ಮಾಡಿಕೊಂಡರು. ಯಾಕಂದರೆ ತಮ್ಮ ಮುಸಲ್ಮಾನರು ಏನು ಮಾಡಿದ್ದರೂ ತಪ್ಪಿಲ್ಲ. ಎಷ್ಟು ಭಯಂಕರ ಮರ್ಡರು, ರೇಪ್ ಮಾಡಿದ್ದರೂ ಅವರಿಗೆ ತಪ್ಪೇ ಇಲ್ಲ. ಅವರಿನ್ನೂ ಸಜ್ಜನನೇ. ಅದು ಅವರ ಕಾನೂನು. ಬ್ರಿಟಿಷರು ಏನು ಮಾಡಿದ್ದಾರೆ ಅಂದರೆ ಗುಂಡಾಗಳಿಗೆ ಅನುಕೂಲ, ದುರ್ಜನರಿಗೆ. ಈ 1000 ವರ್ಷ ಹೀಗೆ ಬದುಕಿ ನಮ್ಮ ಬುದ್ಧಿಗಳು ಕೆಟ್ಟು ಹೋಯ್ತಿಗೋ ಈ ಬದುಕಿನಿಂದಲೇ. ನಾವು ಹೀಗೆ ವಿದೇಶಿ ಪಾಲನದಿಂದ ಇರುವುದರಿಂದಲೇ ಈ ಧರ್ಮಬುದ್ಧಿ ಎಲ್ಲ ಕೆಟ್ಟು ಹೋಯಿತು ಈ ಕಾರಣದಿಂದ. ಏಕೆಂದರೆ ಇಂಥ ದುಷ್ಟ ಜನರೇ ಪರಿಪಾಲಕರಾಗಿ 1 ದಿವಸ ಅಲ್ಲ, 2 ದಿವಸ ಅಲ್ಲ, 1000 ವರ್ಷ ಯಾವ ಸಮಾಜ ಬದುಕುತ್ತದಪ್ಪ? ಇಷ್ಟಾದರೂ ಹಿಂದೂಗಳು ಬದುಕಿದ್ದರೆಂದರೆ ಇದೇ ಭಗವಂತನ ದೊಡ್ಡ ಅನುಗ್ರಹ. 1000 ವರ್ಷ ಪ್ರಪಂಚದಲ್ಲಿ ಯಾವ ದೇಶ ಆದರೂ ಇಷ್ಟು ವರ್ಷ ಬದುಕಿದೆಯಾ? ಯಾವುದೂ ಇಲ್ಲ. 20-30 ವರ್ಷ 50 ವರ್ಷಕ್ಕೆ ಇಡೀ ದೇಶ ನಾಶನವಾಗಿ ಇನ್ನೊಂದು ಮತಕ್ಕೆ ಸೇರಿಕೊಂಡೇ ಬಿಟ್ಟಿದೆ. ಇನ್ನು 20-30 ವರ್ಷ 50 ವರ್ಷ ಒಳಗೆ ಮುಗಿದೇ ಬಿಟ್ಟಿದೆ. 1000 ವರ್ಷ ಬದುಕಿದ್ದೇವೆ ನಾವು. ಅಂದರೆ ನಮ್ಮ ಹಿಂದೂಗಳು, ಈ ಮುಸ್ಲಿಮು, ಈ ಕ್ರಿಸ್ತು ಇವರನ್ನು ಎಷ್ಟು ಎದುರಿಸಿ ವಿರೋಧ ಮಾಡಿ ಬದುಕಿದ್ದಾರೆ ನೋಡಿ. ನಾವು ಒಳಗಾಗ ಪ್ರಾಣ ಬಿಟ್ಟರೆ ಸಾಯಿಸಿದ್ದರೆ ಸಾಯಿಸಲಿ, ನಾವು ಅವರ ಧರ್ಮ ಒಪ್ಪಲ್ಲ, ಅವರಿಗೆ ಸೇರಿಕೊಳ್ಳಲ್ಲ, ಅವರ ಮತಕ್ಕೆ ಸೇರಿಕೊಳ್ಳುವುದೇ ಅಲ್ಲ. ಎಷ್ಟು ವಿರೋಧ ಮಾಡಿ ಬದುಕಿದ್ದಾರೆ. ಅವರು ಹೋದ ನಂತರ ಈ ನೆಹರು ಕಾಲದಲ್ಲಿ ಈ ಕಾನೂನು ಹೆಚ್ಚು ಮಾಡಿ ಹಾಳಾಗಿದ್ದು ನಾವು ಈ ಕಾಲದಲ್ಲಿ ಹೆಚ್ಚು ನಾಶವಾಗಿದ್ದು ಈ ಕಾಲದಲ್ಲಿ. ನಮ್ಮ ಬುದ್ಧಿಗಳನ್ನು ಕೆಡಿಸಿ ವಿದ್ಯೆ ಹೇಳಿಬಿಟ್ಟು ಸ್ವತಂತ್ರ ಬಂತು ಎಂದು ಆ ಬ್ರಿಟಿಷ್ ಕಾನೂನನ್ನೇ ನಮಗೆ ಅನ್ವಯಿಸಿ ಎಲ್ಲ ಹಾಳು ಮಾಡಿಬಿಟ್ಟಿದ್ದು ಈ ಕಾಲ ಹೆಚ್ಚು. ಈ ಕಳೆದ 50 ವರ್ಷ 70 ವರ್ಷ ಹೆಚ್ಚು ನಾಶ ಮಾಡಿದೆ ಧರ್ಮಬುದ್ಧಿಯನ್ನು. ಹಿಂದಿನದೂ ಇತ್ತು, ಬಟ್ ಆದರೆ ಅವರು ದುಷ್ಟರು ಎಂದು ನಮಗೆ ಗೊತ್ತಿರುತ್ತಿತ್ತು. ನಮ್ಮ ಧರ್ಮ ಎಂದು ನಾವು ಆಚರಿಸ್ತಿದ್ದೀವಿ. ಈಗ ಇವರು ಬಂದು ಇವರು ನಮ್ಮವರೇ ಅಂದ್ಕೊಂಡರೆ ಇವರು ನಮ್ಮವರ ಹೆಸರಿನಿಂದ ಅವರ ಕಾನೂನನ್ನು ನಮ್ಮ ಮೇಲೆ ಹಾಕಿಬಿಟ್ಟು ಈ ಸಿನಿಮಾಗಳೆಲ್ಲ ಇತ್ತೀಚೆಗೇ ಬಂದಿವೆ. ಆ ಕಾಲದಲ್ಲಿತ್ತ 70 ವರ್ಷ ಹಿಂದೆ ಅಷ್ಟಿರಲಿಲ್ಲ. ಇದ್ದರೂ ಏನೋ ನಮ್ಮ ಪೌರಾಣಿಕ ಕಥೆಗಳೇ ಇರುತ್ತಿತ್ತು. ಹಿಂದಿನ ಕಥೆಗಳು ಸ್ವತಂತ್ರಕ್ಕೆ ಪೂರ್ವ 45-46ಕ್ಕಿಂತ ಹಿಂದಿನ ಕಥೆಗಳೆಲ್ಲ ನಮ್ಮ ಪೌರಾಣಿಕ ಕಥೆಗಳು ಧರ್ಮಕ್ಕೆ ಅನುಗುಣವಾಗೇ ಇರುತ್ತಿತ್ತು. ಅನಂತರ ಕಾಲದಲ್ಲಿ ಬಂದಿದ್ದೇ ಈ ತರಹ ಅಧರ್ಮವನ್ನು ಧರ್ಮ ಹೇಳು. ಹೀರೋಯಿನೇ ಅಧರ್ಮವನ್ನೇ ಧರ್ಮ ಎಂದು ಹೇಳ್ತಾರೆ. ಅಧರ್ಮವನ್ನೇ ಧರ್ಮ ಎಂದು ಹೇಳು ಅಷ್ಟೇ. ಧರ್ಮವೇ ಪ್ರೇಮನೇ ಹೆಚ್ಚು, ಎಲ್ಲ ಮತಗಳಿಗಿಂತ ತಾಯಿ ತಂದೆಯನ್ನೆಲ್ಲ ಬಿಟ್ಟು ಹೋದರೆ ಅವರು ದೊಡ್ಡ ಮಹಾತ್ಮ ಎಂದು ಹೇಳಿಬಿಡ್ತಾರೆ ನೋಡಿ. ಅದು ಕೆಡಿಸ್ತಾ ಇದೆ ಎಷ್ಟು ಭಯಂಕರವಾಗಿ. ಕೆಟ್ಟು ಹೋಗಬೇಕೆಂದೇ ಹೇಳುತ್ತಾ ಇದ್ದಾರೆ, ಅದನ್ನೇ ದೊಡ್ಡದೆಂದು ಹೇಳ್ತಾರೆ. ಅದು ಎಷ್ಟು ಪಾಪ ನೋಡಿ. ಆದ್ದರಿಂದ ಇಲ್ಲಿ ಕಾಮೋಪಹತ ಚಿತ್ತಾಂಗೀಂ ಭಜಮಾನಾಂ ಭಜಸ್ವಮಾಂ ತ್ರಾಸ್ಯೇಹಂ ತ್ವಾಂ ಮಹಾಬಾಹೋ ರಾಕ್ಷಸಾತ್ ಪುರುಷಾದಕಾತ್. ನೋಡಿ, ಇವನು ರಾಕ್ಷಸ. ಯಾರು? ಹಿಡಿಂಬೆ ಹೇಳುತ್ತಾ ಇದ್ದಾಳೆ ತನ್ನ ಅಣ್ಣ ಕುರಿತು. ಇವನು ಬಂದು ಅವರು ಮನುಷ್ಯ ಭಕ್ಷಕ, ಮನುಷ್ಯ ಮಾಂಸ ತಿಂತಾನೆ, ನಿಮ್ಮಲ್ಲೆಲ್ಲರನ್ನು ಸಾಯಿಸ್ತಾನೆ, ಮಾಂಸ ತಿಂತಾನೆ. ಆದ್ದರಿಂದ ಅವರಿಂದ ನಿಮ್ಮನ್ನು ನಿಮ್ಮ ಆ ನೆಂಟರನ್ನು, ಯಾರು ನಿಮ್ಮ ಅಣ್ಣ ತಮ್ಮಂದಿರು ತಾಯಿ ಎಲ್ಲರನ್ನು ನಾನು ರಕ್ಷಣೆ ಮಾಡ್ತೀನಿ. ತ್ರಾಸ್ಯೇಹಂ ತ್ವಾಂ ಮಹಾಬಾಹೋ ರಾಕ್ಷಸಾತ್ ಪುರುಷಾದಕಾತ್. ಮನುಷ್ಯ ಭಕ್ಷಕನಿಂದ ನಿಮ್ಮನ್ನು ರಕ್ಷಣೆ ಮಾಡ್ತೀನಿ. ವಾತ್ಸ್ಯಾವೋ ಗಿರಿಗು ದುರ್ಗೇಶು. ನಂತರ ನಾವು ನಿಮಗೆ ಒಳ್ಳೆಯ ಜಾಗಗಳು ತೋರಿಸ್ತೀನಿ, ಪರ್ವತಗಳು, ಸುಂದರವಾದ ಗಾರ್ಡನ್ಗಳು, ಕಾಡಿನಲ್ಲಿ ಸುಂದರ ಜಾಗಗಳಿವೆ, ಎಲ್ಲ ಕಡೆ ತಿರುಗೋಣ ನಾವು. ಭರ್ತ ಭವ ಮಮ ನಘ. ನನಗೆ ಭರ್ತ ಆಗಿರು ಅಂದರೆ ನನ್ನನ್ನು ಮದುವೆ ಮಾಡ್ಕೋ ಎಂದು ಹೇಳುತ್ತಾ ಇದ್ದೆ.
ಅಂತರಿಕ್ಷ ಚರಾಹ್ಯಸ್ಮಿ, ನನಗೆ ಒಂದು ಶಕ್ತಿ ಇದೆ. ಅಸುರರಂದರೆ ಈ ಕಾಲದ ಅಸುರರಿಗಿಂತ ಆ ಕಾಲದ ಅಸುರರಿಗೆ ಏನೋ ಸ್ವಲ್ಪ ತಪೋಬಲ ಇರುತ್ತಿತ್ತು ಗೊತ್ತಾ. ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳು ತಪೋಬಲ ಇರುತ್ತಿತ್ತು. ಅವರಿಗೆ ದೇವತಾ ದರ್ಶನವೂ ಆಗುತ್ತದೆ ಗೊತ್ತಾ. ತಪೋಬಲ ಇರುತ್ತದೆ, ಆದರೆ ಅವರದು ರಾಜಸ ತಪಸ್ಸಿರುತ್ತದೆ, ಸಿದ್ಧಿಗಳಿರುತ್ತವೆ ಅವರಿಗೆ. ಸಿದ್ಧಿ ಅಂದರೆ ಪವಾಡಗಳಿರುತ್ತವೆ. ರಾಕ್ಷಸರಲ್ಲಿ ಎಲ್ಲರಿಗಲ್ಲ, ಕೆಲವರಿಗೆ ಅಸುರರಿಗೆ ಪವಾಡಗಳಿರುತ್ತವೆ. ಅವರು ರಾಜಸ ತಪಸ್ಸು ಮಾಡ್ತಾರೆ. ರಾಜಸ ತಪಸ್ಸು ಮಾಡಿ ಪವಾಡಗಳಿಟ್ಕೊಳ್ತಾರೆ ಶಕ್ತಿ. ನನಗೆ ಅಂತರಿಕ್ಷ ಶಕ್ತಿ ಇದೆ, ಅಂತರಿಕ್ಷದಲ್ಲಿ ಆಕಾಶ ಮಾರ್ಗದಿಂದ ಕರ್ಕೊಂಡು ಹೋಗ್ತೀನಿ. ನೋಡಿ, ಪವಾಡ ಇರುವ ಮಾತ್ರದಿಂದ ಸಿದ್ಧಪುರುಷರು ಮಹಾತ್ಮರಾಗಲ್ಲ, ವೈರಾಗ್ಯದಿಂದ ಆಗುತ್ತೆ. ಅದು ವೈರಾಗ್ಯ ಬೇರೆ. ರಜೋಗುಣದಿಂದಲೂ ತಪಸ್ಸು ಮಾಡಬಹುದು. ರಜೋಗುಣ ತಪಸ್ಸು ವಿಶ್ವಾಮಿತ್ರ ಅದೇನು ಹಿರಣ್ಯಕಶಿಪು ಮಾಡಿದ್ದಾರಲ್ಲ, ರಜೋಗುಣ ತಪಸ್ಸು. ಅವನಿಗೆ ಸಿದ್ಧಿ ಇದೆ ವಿಶ್ವಾಮಿತ್ರನಿಗೆ. ತ್ರಿಶಂಕುವನ್ನು ನಾನು ಸ್ವರ್ಗಕ್ಕೆ ಕಳಿಸ್ತೀನಿ, ಬಲವಂತವಾಗಿ ಕಳಿಸ್ತೀನಿ ನನ್ನ ತಪೋಬಲದಿಂದ. ಇದೇ, ಬಟ್ ಅಸುರತ್ವ ಬಿಟ್ಟಿಲ್ಲ, ಆಗ್ರಹ ದುರಾಗ್ರಹ ಅಹಂಕಾರ ಬಿಟ್ಟಿಲ್ಲ. ತಪೋಬಲ ಇರುತ್ತದೆ. ತಪೋಬಲ ಇರುವುದರಿಂದ, ಪವಾಡ ಇರುವುದರಿಂದ ಎಲ್ಲರೂ ಮಹಾತ್ಮರು ಸಜ್ಜನರು ಸಾತ್ವಿಕರು ಎಂದು ಹೇಳೋಕ್ಕಾಗಲ್ಲ. ಸಾತ್ವಿಕರಲ್ಲಿಯೂ ಪವಾಡಗಳು ಕೆಲವರಲ್ಲಿರುತ್ತವೆ, ಆದರೆ ಅವರು ಲೋಕಾನುಗ್ರಹಕ್ಕೆ ಬಳಸ್ತಾರೆ. ರಾಜಸರು ಪವಾಡವನ್ನು, ಸಿದ್ಧಿಯನ್ನು ಲೋಕವನ್ನು ಹಿಂಸಿಸುವುದಕ್ಕೆ, ಸ್ವಾರ್ಥಕ್ಕೆ ಬಳಸಿಕೊಳ್ತಾರೆ. ರಾವಣ ಬಳಸಿದ ಹಾಗೆ. ರಾವಣನಿಗೇನೋ ಪವರ್ ಇತ್ತು, ಅದೆಲ್ಲ ಸ್ವಾರ್ಥಕ್ಕೆ, ಇನ್ನೊಬ್ಬರನ್ನು ಮೋಸ ಮಾಡುವುದಕ್ಕೆ, ಅನ್ಯಾಯ ಮಾಡುವುದಕ್ಕೆ ಬಳಸಿದ ಅಲ್ಲವೇ. ಹಾಗೇ ನನಗೆ ಇದೇ ಶಕ್ತಿ, ನಾನು ನಿಮ್ಮನ್ನು ಅಂತರಿಕ್ಷ ಮಾರ್ಗದಿಂದ ಕರ್ಕೊಂಡು ಹೋಗ್ತೀನಿ. ವತ್ಸ್ಯಾವೋ ಗಿರಿದುರ್ಗೇಶು ಭರ್ತಾಭವ ಮಮಾನಗ ಅಂತರಿಕ್ಷ ಚರಾಹ್ಯಸ್ಮಿ, ಅಂತರಿಕ್ಷ ಆಕಾಶ ಮಾರ್ಗದಲ್ಲಿ ಹೋಗುವ ನನಗೆ ಶಕ್ತಿ ಇದೆ. ವಿಚರಾಮಿ ಚ, ಆಕಾಶ ಮಾರ್ಗದಲ್ಲಿ ಅಂತರಿಕ್ಷದಲ್ಲಿ ನಾವಿಬ್ಬರು ಹೋಗೋಣ. ಅತುಲಾಮಾಪ್ನುಹಿ ಪ್ರೀತಿಂ ತತ್ರ ತತ್ರ ಮಯ, ನನ್ನಲ್ಲಿ ನೀವು ಮದುವೆ ಮಾಡಿಕೊಂಡರೆ ನಿಮಗೆ ಒಳ್ಳೆಯ ಪ್ರೀತಿ ಸಿಗ್ತದೆ ಹೊರತು ನಿಮ್ಮ ಧರ್ಮಕ್ಕಾಗಲಿ ವ್ಯಕ್ತಿಗತಕ್ಕಾಗಲಿ ನಿಮಗೆ ವಿರೋಧವಾಗಿದ್ದು, ನಿಮ್ಮ ಇಷ್ಟಕ್ಕೆ ವಿರುದ್ಧವಾಗಿದ್ದು, ನಿಮ್ಮ ಧರ್ಮಕ್ಕೆ ವಿರುದ್ಧವಾಗಿದ್ದು ಯಾವುದು ಇರುವುದಿಲ್ಲ. ಪ್ರೀತಿ ನಿಮಗೆ ಉಂಟಾಗುತ್ತದೆ. ಇಷ್ಟೆಲ್ಲ ಶ್ಲೋಕಗಳು ಕಂಡು ಬಂದಿಲ್ಲವಾ? ಇನ್ನೂ ಮುಂದೆ ಇವೆ, ಇನ್ನೊಂದು ಅಧ್ಯಾಯ ಇದೆ. ಒಂದೇಕೆ ಇನ್ನೂ 2 ಅಧ್ಯಾಯಗಳು. 2 ಅಧ್ಯಾಯಗಳಿವೆ. ಪೂರ್ತಿ ಕೇಳಿ, ಪೂರ್ತಿ. ಮೊದಲೇ ಹೇಳುವುದೇಕೆ, ನಾನು ಹೇಳಬಾರದಿತ್ತು, ನನಗೇನು ಮೊದಲೇ ಹೇಳಿಬಿಡ್ತೀನಿ. ಸಸ್ಪೆನ್ಸ್ ಇಡುವುದೇ ನನಗಾಗಲ್ಲ. ಸಸ್ಪೆನ್ಸ್ ಅಂತ ಹೇಳ್ತೀನಿ, ಅದು 1 ನಿಮಿಷ ನನ್ನ ಸಸ್ಪೆನ್ಸ್ ಎಲ್ಲ 1 ನಿಮಿಷನೇ ಇರುತ್ತೆ. ನನಗೆ ಸಸ್ಪೆನ್ಸ್ ಇಡೋಕ್ಕೆ ಆಗಲ್ಲ. ನನಗೆ ಬಾಯಿ ಮಹಾ ಕೆಟ್ಟದು, ಸಸ್ಪೆನ್ಸ್ ಇಡೋಕ್ಕೆ ಆಗಲ್ಲ. ಜನರು ತುಂಬ ಸಸ್ಪೆನ್ಸ್ 5 ವರ್ಷ ಇಡುತ್ತಾರೆ, 10 ವರ್ಷ ನಂತರ ಹೇಳ್ತಾರೆ. ಪ್ರಾಣ ಹೋಗುವ ದಿವಸ, ಇಷ್ಟು ದಿವಸ ಹೇಗೆ ಇಟ್ಕೊಳ್ತಾನಪ್ಪ ಅಂದರೆ, ಲೌಕಿಕರು ಅವರು ಲೌಕಿಕ ವ್ಯವಹಾರದಲ್ಲಿ ತುಂಬ ಸಸ್ಪೆನ್ಸ್ ಇಡಬೇಕಾಗ್ತದೆ, ಗೊತ್ತಿಲ್ಲದೆ. ನನಗೆ ಯಾವುದಿಲ್ಲ, ಅದು ರಾಮ ಹೇಳ್ತಾನೆ, ನಿಮ್ಮ ಬಾಯಿಯಲ್ಲಿ ಏನಿಲ್ಲಲ್ಲ, ನೀವು ಎಲ್ಲರಿಗೂ ಹೇಳಿಬಿಡ್ತೀರ. ಅದು ನಾನು ಇರುವುದೇ ಹಾಗೆ, ನನಗೆ ಯಾವುದನ್ನು ತಕ್ಷಣವೇ ಹೇಳಿಬಿಡ್ತೀನಿ ಅಷ್ಟೇ. ಅದಕ್ಕೋಸ್ಕರ ಅವರು ಯಾವುದು ಹೇಳಲ್ಲ. ಯಾಕಂದರೆ ನಿಮ್ಗೆ ಏನು ಹೇಳಿಬಿಟ್ರು ಎಲ್ಲರಿಗೂ ಹೇಳಿಬಿಡ್ತಾರೆ ಅಂದರೆ ಅವ್ರು ಯಾರು ಹೇಳಲ್ಲ. ಅವ್ರು ಏನು ಗೊತ್ತಿದ್ದರೆ ಸುಮ್ಮನೆ ಎದುರಾಗಿದ್ದ ಇಂದ ಹೇಳಿಬಿಡ್ತಾರೆ, ಯಾವುದೂ ಹೇಳಲ್ಲ. ಯಾಕಂದರೆ ನಾನು ಹೇಳಿಬಿಟ್ರೆ ನಾನು ಎಲ್ಲರಿಗೂ ಹೇಳಿಬಿಡ್ತೀನಿ ಎಂದು ಯಾರು ಹೇಳಲ್ಲ. ನನಗೆ ಸುಮ್ಮನೆ ಮೇಲೆ ಮಾತಾಡಿ ಹೋಗ್ತಾರೆ. ಏನಾಗ್ತದೆ ನನಗೆ ಗೊತ್ತೇ ಆಗಲ್ಲ. ಯಾವಾಗಲೂ ಪೂರ್ತಿ ಆದ ನಂತರ ಮುಂದಿನ ದಿವಸನ, ಮುಂದಿನ ತಿಂಗಳು, 3 ತಿಂಗಳಿಗೂ ಗೊತ್ತಾಗ್ತೋ. ಏನಾದರೂ ಫಂಕ್ಷನ್ ಇದ್ದರೆ ಆ ಕೊನೆಯ ದಿವಸ ಹೇಳ್ತಾರೆ, ಸ್ವಾಮೀಜಿ ಇವತ್ತು ಶಂಕರ ಜಯಂತಿ, ಆ ಬೆಳಗ್ಗೆ ಬಂದು ಹೇಳ್ತಾರೆ. ಅಷ್ಟುವರೆಗೆ ಹೇಳುವುದೇ ಇಲ್ಲ ನನಗೆ. ಅಂದರೆ ಅವರೆಲ್ಲ ತಾವೇ ಇಟ್ಕೊಳ್ತಾರೆ, ತನ್ನ ಯಾವುದೂ ಹೇಳಲ್ಲ ನನಗೆ. ಕೆಲವೊಮ್ಮೆ ಆ ಫಂಕ್ಷನ್ ಗಂಟೆ ಹೊಡೆಯುತ್ತಾ ಇದ್ದಕ್ಕೆ ಇದು ಶಂಕರ ಜಯಂತಿ ಆವಾಗ ನನಗೆ ಗೊತ್ತೇ ಆಗಲ್ಲ. ಗಂಟೆ ಹೊಡೆಯುತ್ತಾ ಇರೋ ಗೊತ್ತಾಗ್ತದೆ. ನೀವು ಯಾವುದವ್ರು ಹೇಳ, ಯಾಕಂದರೆ ನೀವೆಲ್ಲರಿಗೂ ಹೇಳಿಬಿಡ್ತೀರಿ, ಅದರಿಂದ ನಾವು ಹೇಳಲ್ಲ. ನನಗಿದು ಏನು ಮಾಡಬೇಕು ನನಗೂ ಗೊತ್ತಾಗಲ್ಲ. ತುಂಬ ಸಸ್ಪೆನ್ಸ್, ಸೀಕ್ರೆಟ್ ಇಡಬೇಕಂದ್ರೆ ಏನು ಮಾಡಬೇಕು? ನಿಮಗೇನಾದರೂ ವಿದ್ಯೆ ಇದೆಯಾ ನಿಮ್ಮ ಹತ್ರ? ಏನಾದರೂ ಸಾಧನ? ಯಾವುದು ಹೇಳಬಾರ್ದು, ಎಲ್ಲ ಸಸ್ಪೆನ್ಸ್ ಇಡಬೇಕು. ಯಾವುದು ಬಾಯಿ ಬಿಟ್ಟು ಹೇಳಲೇಬಾರ್ದು, ಮುಚ್ಚಿ ಇರಬೇಕು. ಅದು ನನಗೆ ಬರ್ತಾನೆ ಇಲ್ಲ. ಇಷ್ಟು ವಯಸ್ಸು ಬಂತು, ಇನ್ನೇನು ಬರ್ತದೆ, ಈಗ ಮುಗೀತು, ಏನು ಬರಲ್ಲ, ಈಗ ಸತ್ತು ಹೋಗ್ತೀನಿ. ನನಗೆ ಬರೋದೇ ಅಲ್ಲ. ಏನಿದೆಯೋ ಮನಸ್ಸಿನಲ್ಲಿ ಎಲ್ಲ ಹೇಳಿಬಿಟ್ಟೆ. ನಾನು ಇಷ್ಟುವರೆಗೂ ಮನಸ್ಸಿನಲ್ಲಿ ನಿಮಗೆ ಗೊತ್ತಿಲ್ಲದೆ ಯಾವುದೂ ಇಲ್ಲ, ನನ್ನ ಮನಸ್ಸಿನಲ್ಲಿ ಯಾವುದೂ ಇಲ್ಲ. ಇಷ್ಟುವರೆಗೆ ಏನಿದೆಯೋ ಎಲ್ಲ ಹೇಳಿಬಿಟ್ಟೆ, ಏನಿಲ್ಲ ನನ್ನದು. ನಿಮಗೆ ಗೊತ್ತಿಲ್ಲದೆ ನನ್ನ ಕುರಿತಾಗಲಿ ಇನ್ನು ಯಾರ ಕುರಿತಾಗಲಿ ನನಗೆ ಏನಿಲ್ಲ ನನ್ನ ಹತ್ತಿರ. ಕೆಲವರಿಗೆ ನನಗಿಂತ ನಿಮಗೆ ಇವರಿಗೆ ಹೆಚ್ಚು ಗೊತ್ತು, ನನಗೆ ಅಷ್ಟು ಗೊತ್ತಿಲ್ಲ. ನನ್ನ ಕುರಿತು ನನಗೆ ಗೊತ್ತಿಲ್ಲ, ಅವ್ರಿಗೆ ಹೆಚ್ಚು ಗೊತ್ತಿಲ್ಲ. ನನ್ನ ಕುರಿತು ನನಗೆ ಗೊತ್ತಿಲ್ಲ. ಅವ್ರು ಹೇಳಿದಾಗ ಹೀಗಿರ್ತದೆ. ಕೆಲವು ಯಾರೋ ಏನೋ ಮಾಡಿದ್ದಿರುತ್ತದೆ, ಅದು ನನಗೆ ಗೊತ್ತಿಲ್ಲ, ನಾನೇ ಮರ್ತು ಹೋಗ್ತೇನೆ. ಸ್ವಾಮೀಜಿ ಇದು ನಿಮ್ಮದೇ ಅವ್ರು ಕೊಟ್ಟರು ಎಂದು ಹೇಳ್ತಾರೆ.
ಇವ್ರು ಕೊಟ್ಟರ ನನಗೆ ಯಾರು ನೆನಪಿಲ್ಲ, ನಿಮಗೆ ಕೊಟ್ಟರು ಅಂತ. ಅದು ನನಗೆ ಗೊತ್ತೇ ಇಲ್ಲ. ಯಾರು ಕೊಡ್ತಾರೋ ಯಾವ್ದು ಕೊಡ್ತಾರೋ ನನ್ನ ಕುರಿತು ನನಗಿಂತ ಅವ್ರಿಗೆ ಹೆಚ್ಚು ಗೊತ್ತು. ಹಾಗಿದ್ದಾರೆ ಜನರು. ಅದು ನನಗೊಂದು ಏನೋ ಮೂರ್ಖ ಬುದ್ಧಿ ಅಷ್ಟೇ. ಕೆಲವು ಬುದ್ಧಿಗಳಿವೆ, ಏನು ಮಾಡೋದು, ಒಬ್ಬೊಬ್ಬರು ಪೂರ್ವಜನ್ಮ ಕರ್ಮ. ಸೊ ಅಂತರಿಕ್ಷ ಚರಾಶ್ಯಸ್ಮಿ ಕಾಮತೋ ಹಿ ವಿಚರಾಮಿ ಚ ಅತುಲಾಮಾಪ್ನುಹಿ ಪ್ರೀತಿಂ ತತ್ರ ತತ್ರ ಮಯಾ ಸಹ. ಅದರಿಂದ ನೋಡಿ, ಅದರಿಂದ ನೀವು ಎಲ್ಲೇ ಇದ್ದರೂ ನಿಮಗೆ ತೊಂದರೆ ಆಗದಂತೆ, ನಿಮ್ಮ ಧರ್ಮಕ್ಕೆ ಉಲ್ಲಂಘನ ಅಲ್ಲ, ನಿಮ್ಮ ಹೆಸರಿಗೆ ಕಳಂಕ ಬರುವುದಿಲ್ಲ, ನಿಮ್ಮ ತಾಯಿ ತಂದೆ ನಿಮ್ಮ ತಂದೆ ಇಲ್ಲ, ತಾಯಿ ಅಣ್ಣಂದರು ಅವರಿಗೇನು ಕೆಟ್ಟ ಹೆಸರು ಬರದಂತೆ, ಅವರ ಸಮ್ಮತಿ ಇರುವ ಹಾಗೆ, ಅವರು ಗರ್ವಿಸುವ ಹಾಗೆ ಒಬ್ಬನು ಮದುವೆ ಮಾಡಿಕೊಂಡರೆ ಇವರಿಂದ ನಮಗೆ ಒಳ್ಳೆಯದಾಯಿತು, ನನ್ನಿಂದ ನಿಮಗೆ ಮುಂದಿನ ಜೀವನದಲ್ಲಿಯೂ ನಿಮಗೆ ಉಪಕಾರವಾಗುವಂತೆ ಹಾಗೆ ಮಾಡ್ತೀನಿ ಎಂದು ಹೇಳಿದರು. ಇಷ್ಟೆಲ್ಲ ಹೇಳಿದ ನಂತರ ಇವಳು ಸಜ್ಜನಳು ಎಂದು ಗೊತ್ತಾಯಿತು. ಭೀಮನಿಗೆ ಅನಿಸಿತು. ಅಂದರೆ ಮೊದಲು ಕೋಪ ಇತ್ತಲ್ಲ, ಕೋಪ ಕಮ್ಮಿ ಆಯಿತು. ಇನ್ನೂ ಪೂರ್ತಿ ಇಷ್ಟ ಆಗಲಿಲ್ಲ, ಆದರೆ ಕೋಪ ಸ್ವಲ್ಪ ಕಮ್ಮಿ ಆಯಿತು. ನೋಡಿದ್ದರೆ ಒಳ್ಳೆಯದು ಅನಿಸುತ್ತಾಳೆ, ಪೂರ್ತಿ ಇಷ್ಟ ಏನು ಒಪ್ಕೊಂಡಿಲ್ಲ, ಬಟ್ ಒಳ್ಳೆಯವರು ಅನಿಸುತ್ತಾಳೆ. ನೋಡೋಣ, ಈಗ ಮುಖ್ಯ ಅಲ್ಲ, ಮುಖ್ಯ ಇದು ನಮ್ಮ ಅಣ್ಣ ತಮ್ಮಂದಿರನ್ನು ರಕ್ಷಿಸುವುದು ಮುಖ್ಯ. ಭೀಮ ಹೇಳ್ತಾನೆ, ಮಾತರಂ ಭ್ರಾತರಂಜ್ಯೇಷ್ಠಂ. ಟೈಮ್ ಆಗ್ತಾಯಿದೆ, 2 ಶ್ಲೋಕ ಹೇಳಿ ಬಿಡ್ತೀನಿ. ನೋಡಿ, ನಮ್ಮ ತಾಯಿ ಇದ್ದಾಳೆ, ಭ್ರಾತ ಇದ್ದಾನೆ, ಹಿರಿಯ ಅಣ್ಣನೇ ನಮಗೆ ಅಪ್ಪ ಸಮಾನ, ಹಿರಿಯ ಅಣ್ಣ ಧರ್ಮರಾಯನೇ ನನಗೆ ಅಪ್ಪ ಸಮಾನ. ಅದರಿಂದ ಭ್ರಾತರಂ ಜ್ಯೇಷ್ಠಂ ಕನಿಷ್ಠಾನಪರಾನಿಮನ್. ತಮ್ಮಂದಿರಿದ್ದಾರೆ, 2 ತಮ್ಮಂದಿರಿದ್ದಾರೆ. ಇವರೆಲ್ಲರನ್ನು ಬಿಟ್ಟು ಪರಿತ್ಯಜೇತ ಕೋನ್ವದ್ಯ ಪ್ರಭವನ್ನಿವ ರಾಕ್ಷಸಿ. ನಾನು ಇವರನ್ನು ರಕ್ಷಿಸುವುದಕ್ಕೆ, ನಿಮ್ಮ ಅಣ್ಣ ಇದ್ದಾನೆಂದು ಹೆದರಿಸ್ತಾ ಇದ್ದೀವಲ್ಲ ಅಷ್ಟು ಕೆಟ್ಟವನೆಂದು, ಅವರಿಂದ ಕಂಟ್ರೋಲ್ ಮಾಡಿ ನಮ್ಮ ಅಣ್ಣ ಅಮ್ಮ ಎಲ್ಲ ತಮ್ಮಂದಿರನ್ನು ರಕ್ಷಿಸಿಕೊಳ್ಳುವುದಕ್ಕೆ ನಾನು ಸಮರ್ಥನಾಗಿದ್ದರೂ ಸುಮ್ಮನೆ ಇವರನ್ನು ಬಿಟ್ಟು ಹೋಗ್ತೀನಾ? ಬಿಟ್ಟು ಹೋಗಲ್ಲ ನಾನು. ಸಾಮರ್ಥ್ಯವಿಲ್ಲ ಅಂದರೆ ಬಿಟ್ಟು ಓಡಿ ಹೋಗ್ತಾನೆ. ಅಯ್ಯೋ ರಾಕ್ಷಸ ಬಂದ ಏನಾಗ್ತದೆ, ನನ್ನ ಪ್ರಾಣವಾದ ರಕ್ಷಿಸ್ಕೊಳ್ತೀನಿ ಎಂದು ಓಡಿ ಹೋಗ್ತಾನೆ. ಹಾಗಲ್ಲ, ನಾನು ಸಮರ್ಥ, ರಾಕ್ಷಸನನ್ನು ಎದುರಿಸುವಂಥ ಸಮರ್ಥನಾಗಿದ್ದರೂ ನಾನಿವರನ್ನು ಬಿಟ್ಟು ಏಕೆ ಹೋಗ್ತೀನಿ? ನಾನು ಹೋಗಲ್ಲ. ಕೋಹಿ ಸುಪ್ತಾನಿಮಾನ್ ಭ್ರಾತೃನ್. ಅಯ್ಯೋ ಮಲ್ಕೊಂಡಿದ್ದಾರೆ, ಏಕೆ? ಪಾಪ ತುಂಬ ಸುಸ್ತಿ ಆಯಿತು, ಅಲ್ಲಿಂದ ರಾತ್ರಿಯೆಲ್ಲ ನನಗೆ ಕಷ್ಟಪಟ್ಟು ಏನು ಹೊರಗಿನ ಮನೆಯಲ್ಲಿ ಓಡಿ ಬಂದಿದ್ದೇವೆ, ಅಂಥ ಕಷ್ಟದಲ್ಲಿದ್ದಾರೆ, ಊಟ ಇಲ್ಲ, ನಿದ್ದೆ ಇಲ್ಲ, ಕಷ್ಟದಲ್ಲಿ ಬರ್ತಾ ಇದ್ದಾರೆ. ಅಂಥವರನ್ನು ಈ ಕಷ್ಟ ಕಾಲದಲ್ಲಿ ಬಿಟ್ಟು ಯಾರೋ ಒಬ್ಬ ಹುಡುಗಿ ಒಳ್ಳೆಯರಿದ್ದಾರೆ ಎಂದು ನಾನು ನಿಮ್ಮ ಹತ್ತಿರ ನಾನು ಹೋಗಿಬಿಡ್ತೀನಾ? ನಿನ್ನ ಜೊತೆಗೆ ನಾನು ಹೋಗಿಬಿಡ್ತೀನೋ? ಅಲ್ಲ. ನೋಡಿ, ಭ್ರಾತೃನ್ ದತ್ವಾ ರಾಕ್ಷಸ ಭೋಜನಂ. ತನ್ನ ಅಣ್ಣ ತಮ್ಮಂದಿರನ್ನು, ತಾಯಿಯನ್ನು ರಾಕ್ಷಸರಿಗೆ ಊಟಕ್ಕೆ ಕೊಟ್ಟು ನಿನ್ನ ಜೊತೆಗೆ ನಾನು ಬರ್ತೀನಿ. ಬರಲ್ಲ ಹೇಳಿ. ಮಾತರಂ ಚನರೋ ಗಚ್ಚೇತ್ ಕಾಮಾರ್ಥ ಇವ ಮದ್ವಿಧ. ಯಾರಾದರೂ ನನ್ನಂಥ ಧರ್ಮಾತ್ಮ ಕಾಮಾರ್ಥನಾಗಿ ನಿನ್ನ ಮೇಲೆ ಮೋಹದಿಂದ ನಾನು ಮಾಡ್ತೀನಾ? ಮಾಡಲ್ಲ ಎಂದು ಹೇಳಿಬಿಟ್ಟು ರಾಕ್ಷಸಿ ಹೇಳ್ತಾರೆ, ನಾನು ಅದು ಕಾಮಾರ್ಥರಾಗಿ ಬಂದು ಹೇಳುತ್ತಾ ಇಲ್ಲ, ನೀವು ಧರ್ಮಸಮ್ಮತವಾಗಿರುವಂದೇ ಹೇಳ್ತಾ ಇದ್ದೀನಿ ಎಂದು ಇವಳು ಉತ್ತರ ಕೊಡ್ತಾರೆ. ಯತ್ತೆ ಪ್ರಿಯಂ ತತ್ಕರಿಷ್ಯೆ. ನೋಡಿ, ನಿನಗೆ ಯಾವುದು ಪ್ರೀತಿಕರವೋ, ನಿಮಗೆ ಯಾರು ಇಷ್ಟವೋ, ಯಾರನ್ನು ರಕ್ಷಿಸಬೇಕೋ, ಯಾವುದು ಧರ್ಮ ಆಚರಿಸಬೇಕೋ, ನಿಮಗೆ ಯಾವುದು ಧರ್ಮ ಅನಿಸುತ್ತದೋ ನಿಮ್ಮ ಧರ್ಮವನ್ನು ಪೂರ್ತಿ ನಾನು ಹಂಚಿಕೊಳ್ತೀನಿ, ನಿಮ್ಮ ಧರ್ಮವನ್ನು ನಾನು ರಕ್ಷಿಸ್ತೀನಿ, ನಿಮಗೆ ಧರ್ಮಕ್ಕೆ ಅಡ್ಡಿ ಮಾಡಲ್ಲ ನಾನು, ನಿನ್ನ ಇಷ್ಟಕ್ಕೆ ನಾನು ಅಡ್ಡಿ ಮಾಡಲ್ಲ. ನೋಡಿ, ಯತ್ತೇ ಪ್ರಿಯಂ ತತ್ಕರಿಷ್ಯೆ ಸರ್ವಾನೇತಾನ್ ಪ್ರಭು. ಇವರೆಲ್ಲರನ್ನು ಎಬ್ಬಿಸು, ಇವರೆಲ್ಲರನ್ನು ನಾನು ಬೇರೆ ಕಡೆಗೆ ಕರ್ಕೊಂಡು ಹೋಗ್ತೀನಿ, ಈ ರಾಕ್ಷಸರಿಂದ ನಿಮ್ಮ ಅಣ್ಣ ತಮ್ಮನ ತಾಯಿಯನ್ನು ನಾನು ರಕ್ಷಣೆ ಮಾಡ್ತೀನಿ, ಅದು ಜವಾಬ್ದಾರಿ ನನಗೆ ಬಿಡಿ, ನಾನು ರಕ್ಷಣೆ ಮಾಡ್ತೀನಿ. ಅಲ್ಲಿ ಎಬ್ಬಿಸಿ ನಾವು ಬೇರೆ ಕಡೆಗೆ ಹೋಗೋಣ, ಈ ರಾಕ್ಷಸನು ಬರದೇ ಇರುವ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ರಕ್ಷಣೆ ಮಾಡ್ತೀನಿ. ಮೋಕ್ಷ ಇಷ್ಯಾಮಿ ವಕ್ಕಾಮಂ ರಾಕ್ಷಸಾತ್ ಪುರುಷಾತ್. ಈ ರಾಕ್ಷಸನಿಂದ ನಿಮ್ಮನ್ನು ರಕ್ಷಿಸ್ತೀನಿ. ಭೀಮ ಉವಾಚ ಸುಖಸುಪ್ತಾನ್ ವನೇ ಭ್ರಾತೃ. ಹೌದು, ಎಬ್ಬಿಸಬಹುದಿತ್ತು, ಏನಾದರೂ ಅರ್ಜೆಂಟು ಪ್ರಾಬ್ಲಮ್ ಇದ್ದರೆ, ಪ್ರಾಣ ಹೋಗುವ ಸ್ಥಿತಿ ಬಂದರೆ ಎಬ್ಬಿಸಬಹುದು. ಆದರೆ ಆ ರಾಕ್ಷಸನಿಗೆ ನಾನು ಹೆದರ್ಕೊಳ್ಳಲ್ಲ, ಅವನು ನಾನು ಎದುರಿಸ್ತೀನಿ. ನಾನು ಎದುರಿಸಿ ಅವನನ್ನು, ರಾಕ್ಷಸನನ್ನು ಸಾಯಿಸುವ ಸಮರ್ಥನಾಗಿರುವಾಗ ಪಾಪ ಇವರು ನಿದ್ದೆ ಹಾಳು ಮಾಡೋದೇಕೆ? ಮಾಲ್ಕೊಳ್ಳಲಿ ಸ್ವಲ್ಪ ಹೊತ್ತು ಏನಿದೆ. ಸುಖ ಸುಪ್ತಾನ್, ಸುಖವಾಗಿ ನಿದ್ದೆ, ಏಕೆ ರಾತ್ರಿಯೆಲ್ಲ ಪಾಪ ನಿದ್ದೆ ಇಲ್ಲ, ಈಗಾದರೂ ಮಲ್ಕೊಳ್ತಾ ಇದ್ದಾರೆ, ಮಲ್ಗಲಿ. ಭ್ರಾತೃನ್ ಮಾತರಂ ಚೈವ ರಾಕ್ಷಸಿ ನ ಭಯಾತ್ ಬೋಧಯಿಷ್ಯಾಮಿ. ನಿಮ್ಮ ರಾಕ್ಷಸನಿಂದ ನನಗೆ ಹೆದರಿಕೆ ಇಲ್ಲ, ಅವನಿಂದ ಹೆದರಿ ನಾನು ಇವರನ್ನು ಎಬ್ಬಿಸಲ. ನಿಮ್ಮ ಅಣ್ಣದಿಂದ ನನಗೆ ಹೆದರಿಕೆ ಇಲ್ಲ. ಭ್ರಾತುಸ್ತವ ದುರಾತ್ಮನಃ. ನಿನ್ನ ಭ್ರಾತ, ನಿನ್ನ ಅಣ್ಣ ದುರಾತ್ಮ, ಅವರಿಂದ ನನಗೆ ಹೆದರಿಕೆ ಇಲ್ಲ. ನಹಿಮೇ ರಾಕ್ಷಸ ಬೀರು ಸೋಡುಂ ಶಕ್ತ ಪರಾಕ್ರಮಂ. ಇವನಲ್ಲ ಇಂಥವನು 10 ರಾಕ್ಷಸರು ಬಂದರೂ ನನ್ನ ಶಕ್ತಿಯಿಂದ ಅವನೇ ಹೆದರಬೇಕೇ ಹೊರತು ನಾನು ಹೆದರಲ್ಲ, ಹೇಳ್ತಾನೆ ಭೀಮ. ಅವನೇ ಹೆದರಬೇಕೇ ಹೊರತು ನಾನು ಹೆದರಲ್ಲ. ನ ಮನುಷ್ಯ ನ ಗಂಧರ್ವ ನ ಯಕ್ಷಾಶ್ಚಾರು ಲೋಚನಿ. ಮನುಷ್ಯರಾಗಲಿ ಗಂಧರ್ವರಿಗೆ ಮನುಷ್ಯರಿಗಿಂತ ಹೆಚ್ಚಿನ ಶಕ್ತಿ ಇರುತ್ತದೆ. ಮನುಷ್ಯರಾಗಲಿ ಗಂಧರ್ವರಾಗಲಿ ಅಸುರರಾಗಲಿ, ಏಕೆಂದರೆ ಅಸುರರಿಗೆ ಒಂದು ತಪೋಬಲ ಇದ್ದು ಅವರಿಗೆ ಶಕ್ತಿ ಇರುತ್ತದೆ.
ಅಸುರರಾಗಲಿ, ಗಂಧರ್ವರಾಗಲಿ, ಮನುಷ್ಯರಾಗಲಿ ಯಾರೂ ನನ್ನ ಸಮಾನವಾಗಿ ಯುದ್ಧ ಮಾಡುವಷ್ಟಿಲ್ಲ. ಅದರಿಂದ ಯಾರಿಗೆ ನಾನು ಹೆದರಲ್ಲ. ಗಚ್ಚವ, ಅದರಿಂದ ನೀವು ಹೋಗು, ನಿನ್ನ ಇಷ್ಟವಿದ್ದರೆ ಹೋಗು, ಇಲ್ಲವಿದ್ದರೆ ಇರು. ಏನಾದರೂ ಇಷ್ಟ ಬಂದರೆ ಮಾಡ್ಕೊ, ಇದ್ದರೆ ಇರು ಅಂದರೆ ಹೋಗು, ನಿಮ್ಮ ಇಷ್ಟ, ಏನಿಷ್ಟ ಮಾಡ್ಕೊ. ಭದ್ರೆ ಯದ್ವಾ, ಅಥವಾ ನೀವು ಇರು ಹೋಗು ಏನಾದರೂ ಮಾಡ್ಕೊ, ನಿಮ್ಮ ಇಷ್ಟ ಬಂದಂತೆ ಮಾಡ್ಕೊ. ತಂಬಾಪ್ರೆ, ಅಥವಾ ನಿಮ್ಮ ಅಣ್ಣನನ್ನೇ ಕಳಿಸಿಬಿಡು, ಪರವಾಗಿಲ್ಲ, ನಿಮ್ಮ ಅಣ್ಣನನ್ನೇ ಬೇಕಾದರೆ ಕಳಿಸು. ಆದರೂ ನಾನು ಮಾತ್ರ ಇವರನ್ನು ಎಬ್ಬಿಸಲ್ಲ, ಇವರನ್ನು ಬಿಟ್ಟು ಹೋಗಲ್ಲ. ನಮ್ಮ ಅಣ್ಣ ತಮ್ಮಂದಿರನ್ನು ಬಿಟ್ಟು ಹೋಗಲ್ಲ, ಇಲ್ಲೇ ಇದ್ದು ರಕ್ಷಣೆ ಮಾಡ್ತೀನಿ. ತಂವಾ ಪ್ರೇಷಯ ತನ್ವಂಗಿ ಭ್ರಾತರಂ, ನಿಮ್ಮ ಅಣ್ಣ ನಮ್ಮನ್ನು ತಿಂತಾನೆ ಎಂದು ಹೆದರಿಸ್ತಾ ಇದೆಯಲ್ಲ, ಹೆದರಿಸ್ತಾ ಅಂದರೆ ಅವ್ರು ತಿಂತಾನೆ, ದುಷ್ಟ, ಅವ್ರ ಪಾಪಾತ್ಮ, ಮಹಾಪರಾಕ್ರಮಿ ಎಂದು ನಿಮಗೆ ಅಷ್ಟು ಅನಿಸುತ್ತದ? ಹೋಗಿ ನಿಮ್ಮ ಅಣ್ಣನೇ ಕಳಿಸಬೇಕಾದರೆ ನಾನು ಹೆದರಲ್ಲ ಅಲ್ಲಿ ಹೇಳಬೇಕು. ಇತಿ 40 ಒಂದು ಅಧ್ಯಾಯ ಮುಗಿಯಿತು. ಇನ್ನೊಂದು ಅಧ್ಯಾಯ ನಾಳೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.